ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ, ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಕಳೆದ 2 ತಿಂಗಳಿಂದ ನಿರಂತರವಾಗಿ ಒಂದು ಸುದ್ದಿಯ ಫಾಲೋ ಅಪ್ ಆಗ್ತಾ ಇದೆ. ಅದು ಅಮೆರಿಕ ಮತ್ತು ಇರಾನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇರಾನ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ, ಅಮೆರಿಕಾದಲ್ಲಿ ಏನು ಬೆಳವಣಿಗೆ ಆಗುತ್ತೆ, ಅಮೆರಿಕ ಇರಾನನ್ನು ಹೆಂಗೆ ನೋಡ್ತಾ ಇದೆ, ಒಪ್ಪಂದದ ಮಾತುಕತೆಗಳಿಗೆ ಎಲ್ಲಿಗೆ ಬಂದಿತ್ತು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡಿದ್ದೀವಿ ನಾವು. ಇದೇ ಡಿಎನ್ಎಯಲ್ಲಿ ಸವಿವರವಾಗಿ ನೋಡೋ ಪ್ರಯತ್ನವನ್ನು ಮಾಡಿದ್ವಿ. ಇದೀಗ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಒಂದು ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಯಾವ ಜಗತ್ತು ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಕೊನೆಯಾಗಬೇಕು, ಆ ಮುಖಾಂತರ ತೈಲದ ಸಮಸ್ಯೆಗಳು, ಆಹಾರದ ಸಮಸ್ಯೆಗಳು, ರಸಗೊಬ್ಬರದ ಸಮಸ್ಯೆಗಳು, ಸಿಲಿಂಡರ್ನ ಸಮಸ್ಯೆ ಎಲ್ಲವೂ ಕೂಡ ಮುಕ್ತಾಯ ಆಗಬೇಕು ಅಂತ ಬಯಸ್ತಾ ಇತ್ತಲ್ಲ, ಅಂಥದ್ದೊಂದು ಸಮಸ್ಯೆಗೆ ಇತಿಶ್ರೀ ಹಾಡುವಂತಹ ಸಮಯ ಸಂದರ್ಭ ಇದೀಗ ಬಂದಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫೆಬ್ರವರಿ 28ರಿಂದ ಶುರುವಾದಂತಹ ಯುದ್ಧ ಮೊನ್ನೆಯ ತನಕವೂ ಕೂಡ ಕಂಟಿನ್ಯೂ ಆಗಿತ್ತು. ಇದೀಗ ಉಭಯ ದೇಶಗಳು ಮಾತುಕತೆಯನ್ನು ನಡೆಸಿ ಕದನ ವಿರಾಮ, ಕದನ ಒಪ್ಪಂದದ ಬಗ್ಗೆ ಅನೇಕ ದಿನಗಳಿಂದ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸ್ತಾ ಬಂದಿದ್ದು, ಅದು ಮಾತುಕತೆ ಇದೀಗ ಫಲಶ್ರುತಿ ಕಂಡಂತೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿ ಅಂತಿಮ ಒಪ್ಪಂದದ ಮುದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇದೆ ಅಂತ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು? ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಅಮೆರಿಕ ಇರಾನ್ ಮಾತುಕತೆಗೆ ಅಂತಿಮ ಮುದ್ರೆ. ಕಳೆದ 107 ದಿನಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಘರ್ಷಣೆ ಆಗ್ತಾ ಇತ್ತು. ಇಸ್ರೇಲ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಇಡೀ ಜಾಗತಿಕ ತೈಲ ಮಾರುಕಟ್ಟೆಯನ್ನೇ ಅಕ್ಷರಶಃ ತಲ್ಲಣಗೊಳಿಸಿದ್ದಂತಹ ವ್ಯವಸ್ಥೆ ಇದು. ಹಾರ್ಮುಜ್ ಜಲಸಂಧಿ ಬಂದಾಯಿತು, ತೈಲ ದರದಲ್ಲಿ ಏರಿಕೆ ಆಯಿತು. ಇರಾನ್ ತನ್ನ ಸರ್ವೋಚ್ಚ ನಾಯಕರನ್ನು ಕೂಡ ಕಳೆದುಕೊಂಡಿದ್ದನ್ನು ನೋಡಿದ್ವಿ. ಸ್ವತಃ ಅಮೆರಿಕ ಸೆಂಟ್ಕಾಮ್ ವರದಿ ಅಥವಾ ಸೆಂಟ್ಕಾಮ್ನವರು ಮಾಡಿರುವಂತಹ ದಾಳಿ, ಅವರ ಸೈನಿಕರು ಕೂಡ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ದು, ಅಮೆರಿಕದ ಆರ್ಥಿಕ ವ್ಯವಸ್ಥೆ ಅಧಪತನಕ್ಕೆ ಹೋಗಿದ್ದು ಎಲ್ಲವೂ ಕೂಡ ನೋಡಿದ್ವಿ. ನಿನ್ನೆ ವಿವರಣೆ ಕೊಟ್ಟ ಹಾಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ, ಒಮಾನ್ ನೇತೃತ್ವದಲ್ಲಿ ಮಾತುಕತೆ, ಕತಾರ್ ನೇತೃತ್ವದಲ್ಲಿ ಮಾತುಕತೆ, ಎಲ್ಲವೂ ಕೂಡ ಮಾತುಕತೆ ಆದ ನಂತರ ಈ ಹಗ್ಗ ಜಗ್ಗಾಟ ಮುಂದುವರೆದಿತ್ತು. ಯಾಕಂದ್ರೆ ಯುದ್ಧ ಶುರುವಾಗಿದ್ದೇನೆ ಬೇಡಿಕೆಗಳನ್ನು ತಿರಸ್ಕಾರ ಮಾಡುವ ಕಾರಣಕ್ಕಾಗಿಯೇ ಇರಾನ್ ತಯಾರು ಮಾಡ್ತಾ ಇದ್ದಂತಹ ಯುರೇನಿಯಂ ಬಾಂಬ್ ಆಗಿರ್ಬೋದು, ಪರಮಾಣು ಕಾರ್ಯಕ್ರಮ ಆಗಿರ್ಬೋದು, ಇದನ್ನ ಮೂಲಭೂತವಾಗಿ ಕಟ್ಟಿ ಹಾಕಬೇಕು ಅನ್ನುವ ಕಾರಣಕ್ಕಾಗಿಯೇ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ್ವು. ಆದರೆ ಇಷ್ಟು ದಿನಗಳ ಕಾಲ ಇರಾನ್ ಮಾತ್ರ ಅಮೆರಿಕದ ಈ ಸಡ್ಡಿಗೆ, ಆರ್ಥಿಕ ದಿಗ್ಬಂಧನಕ್ಕೆ ಏನೇ ಪ್ರತೀಕಾರದ ಭಾಗವಾಗಿ ಹೋದರೂ ಕೂಡ ಇರಾನ್ ಮಾತ್ರ ಜಗ್ತಾ ಇರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಅದನ್ನು ಬೇರೆ ಬೇರೆ ಸಮಯದಲ್ಲಿ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಆದರೆ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಇರಾನ್ ಮತ್ತು ಅಮೆರಿಕ ನಡುವಿನ ಮಾತುಕತೆ ಫಲಪ್ರದವಾಗ್ತಾ ಇದೆ ಎನ್ನುವಂಥದ್ದೊಂದು ಸುದ್ದಿ. ಜೂನ್ 19ನೇ ತಾರೀಕಿಗೆ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಈ ಮಾತುಕತೆಗೆ ಅಂತಿಮ ಮುದ್ರೆ ಬೀಳುತ್ತೆ, ಸಹಿ ಬೀಳುತ್ತೆ ಅಂತ ಒಂದು ವಿಶ್ಲೇಷಣೆ ಇದೆ, ಒಂದು ಸಾಮ್ಯತೆ ಇದೆ. ಫೆಬ್ರವರಿ 27ನೇ ತಾರೀಕಿಗೆ ಇದೇ ಜಿನೇವಾದಲ್ಲಿ ಅರಾಗ್ಜಿ ಇದ್ರು, ಅದಾದ ನಂತರ ಅಮೆರಿಕದ ಪ್ರತಿನಿಧಿಗಳಿದ್ರು. ಅಲ್ಲಿ ಕೂಡ ಮಾತುಕತೆ ಆಯಿತು. ಅವತ್ತು ಇರಾನ್ ಹಿಂದೆ ಸರಲಿಲ್ಲ ಪರಮಾಣು ಕಾರ್ಯಕ್ರಮದಲ್ಲಿ. 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಅದೇ ಜಿನೇವಾ ನೆಲದಲ್ಲಿ ಇದೀಗ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಯ ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ಹಾಗಾದರೆ ಬೇಡಿಕೆಗಳೇನು, ಅಮೆರಿಕ ಏನಂತು, ಇರಾನ್ ಏನಂತು, ಎಲ್ಲದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಇರಾನ್ ಮತ್ತು ಅಮೆರಿಕದ ನಡುವೆ ಮಹಾ ಒಪ್ಪಂದ. ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಐತಿಹಾಸಿಕ ಶಾಂತಿ ಒಪ್ಪಂದ ಆಗ್ತಾ ಇದೆ. ಜೂನ್ 19 ಶುಕ್ರವಾರ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಅಧಿಕೃತ ಸಹಿ ಪ್ರಕ್ರಿಯೆ. ಲೆಬನಾನ್ ಸೇರಿದಂತೆ ಎಲ್ಲ ರಂಗಗಳಲ್ಲಿ ಯುದ್ಧ ತಕ್ಷಣಕ್ಕೆ ಅಂತ್ಯ ಆಗುತ್ತೆ, ಒಪ್ಪಂದ ಪೂರ್ಣಗೊಂಡಿದೆ, ಎಲ್ರಿಗೂ ಅಭಿನಂದನೆ ಅಂತ ಟ್ರಂಪ್ ಹೇಳಿದರು. ಇದು ಸ್ಪಷ್ಟ ವಿಜಯ ಅಂತ ಇರಾನ್ನವರೆಲ್ಲ ಘೋಷಣೆ ಮಾಡಿಕೊಂಡಿದ್ದಾರೆ. ನೀವು ನೋಡಿ, ಯಾಕೆ ಸ್ವಿಟ್ಜರ್ಲೆಂಡ್ ಅನ್ನ ಅಮೆರಿಕ ಮತ್ತು ಇರಾನ್ನವರು ಆಯ್ಕೆ ಮಾಡಿಕೊಂಡಿದ್ರು ಎನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ನಿಮಗೆ. ಪಾಕಿಸ್ತಾನವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಉದಾಹರಣೆ, ಒಮಾನ್ ಅನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು, ಕತಾರನ್ನ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು, ಬೇರೆ ಬೇರೆ ಸಂದರ್ಭಗಳಲ್ಲಿ ಅವುಗಳ ವಿಶ್ಲೇಷಣೆ ನೋಡಿದ್ವಿ. ಕೊನೆಯದಾಗಿ ಸ್ವಿಟ್ಜರ್ಲೆಂಡ್ ಯಾಕೆ? ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಸ್ವಿಟ್ಜರ್ಲೆಂಡ್ ಯಾವುದೇ ಬಣಕ್ಕೆ ಸೇರದೆ ತಟಸ್ಥವಾಗಿ ಅನೇಕ ದೇಶಗಳಿಂದ ಉಳಿದುಕೊಂಡು ಬಂದಿದೆ. ಯಾವುದೇ ಬಣಕ್ಕೂ ಕೂಡ ಅದು ಸೇರ್ಪಡೆ ಆಗಿಲ್ಲ. ಒಂದು
1979ರಲ್ಲಿ ಅಮೆರಿಕ ಮತ್ತು ಇರಾನ್ನ ಸಂಬಂಧ ಹದಗೆಡ್ತಲ್ಲ, ರಾಜತಾಂತ್ರಿಕ ಸಂಬಂಧಗಳೆಲ್ಲವೂ ಕೂಡ ಹದಗೆಟ್ಟು ಹೋಯಿತು. ಮಾರನೇ ವರ್ಷ 1980ರಿಂದ ಸ್ವಿಟ್ಜರ್ಲ್ಯಾಂಡ್ ಏನು ಮಾಡ್ತು, ಅಮೆರಿಕ ಮತ್ತು ಇರಾನ್ನ ನಡುವೆ ಒಂದು ಅಧಿಕೃತ ರಕ್ಷಣಾ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಸುಮಾರು 47-48 ವರ್ಷಗಳಿಂದ ಅಧಿಕೃತ ರಕ್ಷಣಾ ಅಧಿಕಾರಿಯಾಗಿ ಸ್ವಿಟ್ಜರ್ಲ್ಯಾಂಡ್ ಕೆಲಸ ಮಾಡ್ತಾ ಇದೆ. ಹೆಂಗೆ? ಈಗ ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಇರಾನ್ನ ರಾಜಧಾನಿಯಲ್ಲಿರುವಂತಹ ಟೆಹರಾನ್ ಸ್ವಿಸ್ ರಾಯಭಾರಿ ಕಚೇರಿ ಇದೆ, ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದೆ, ಫಾರಿನ್ ಇಂಟ್ರೆಸ್ಟ್ ಸೆಕ್ಷನ್ ಅಂತ. ಅದನ್ನ ಎಲ್ಲವನ್ನೂ ಕೂಡ ನಿರ್ವಹಣೆ ಮಾಡ್ತಾರೆ. ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಮೆರಿಕದ ನಿಲುವುಗಳನ್ನು ಈ ಸ್ವಿಟ್ಜರ್ಲ್ಯಾಂಡ್ ತಲುಪಿಸುತ್ತೆ. ಆ ಮುಖಾಂತರ ಒಂದು ನಂಬಿಕೆಯ ಬೆಸುಗೆಯಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ ಅದು ಕೆಲಸವನ್ನು ಮಾಡ್ತಾ ಬಂದಿತ್ತು. ಈ ಕಾರಣಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಜಾಗತಿಕ ವಿಶ್ಲೇಷಕರ ಒಂದು ವಿಶ್ಲೇಷಣೆ ಇದೆ. ಹಾಗಾದರೆ ಕತಾರ್, ಪಾಕಿಸ್ತಾನ ಅಥವಾ ಬೇರೆ ಬೇರೆ ಸೌದಿ ಇವುಗಳನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ? ಸಹಜವಾಗಿ ಇರಾನ್ನ ಕೋಪ ಮಧ್ಯಪ್ರಾಚ್ಯಗಳ ದೇಶ ಮೇಲಿದೆ. ಪಾಕಿಸ್ತಾನದ ಮೇಲೆ ಕೆಲವೊಂದಿಷ್ಟು ಭಯೋತ್ಪಾದಕ ದಾಳಿಗಳು, ಭಯೋತ್ಪಾದನೆಯನ್ನು ಹುಟ್ಟು ಹಾಕ್ತಾರೆ ಎನ್ನುವಂತಹ ದೊಡ್ಡ ಮಟ್ಟದ ಭಯಪೀಡಿತವಾದಂತಹ ಪ್ರದೇಶ. ಈ ಕಾರಣಕ್ಕಾಗಿ ಇಲ್ಲೇನಾದರೂ ಒಪ್ಪಂದಕ್ಕೆ ಸಹಿ ಹಾಕುವಂತಹ ಪ್ರಯತ್ನಗಳು ಏನಾದರೂ ಆಗಿದ್ದರೆ ಅದು ಜಾಗತಿಕವಾಗಿ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರ್ತಿತ್ತು ಅನ್ನೋ ಕಾರಣಕ್ಕಾಗಿ ಸ್ವಿಟ್ಜರ್ಲ್ಯಾಂಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ. ನೀವು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನೋಡಿ, ಈ ಹಿಂದೆ 2015ರಲ್ಲಿ ಇದು ಒಪ್ಪಂದಗಳೆಲ್ಲವೂ ಕೂಡ ಆಗಿತ್ತಲ್ಲ, ಬರಾಕ್ ಒಬಾಮಾ ಇದ್ದಾಗ ಅದು ಕೂಡ ಜಿನೇವಾದಲ್ಲಾಗಿತ್ತು. 1985ರಲ್ಲಿ ಇದೇ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕದ ನಡುವೆ ಜಿದ್ದಾಜಿದ್ದಿ ಆದಂತಹ ಸಮಯದಲ್ಲಿ ಅಮೆರಿಕ ಅಧ್ಯಕ್ಷರು ಬಂದಿದ್ರು, ರಷ್ಯಾದ ಅಧ್ಯಕ್ಷರು ಕೂಡ ಅವತ್ತಲ್ಲಿ ಬಂದಿದ್ರು. ಮಾತುಕತೆ ಜಿನೇವಾದಲ್ಲೇ ಆಗಿತ್ತು. 2021ರಲ್ಲಿ ರಷ್ಯಾ ಮತ್ತು ಅಮೆರಿಕದ ನಡುವೆ ಒನ್ಸ್ ಅಗೇನ್ ತಿಕ್ಕಾಟ, ಅದು ಕೂಡ ಜಿನೇವಾದಲ್ಲೇ ಆಗಿತ್ತು. 2026ರಲ್ಲೂ ಕೂಡ ಜಿನೇವಾದಲ್ಲಿಯೇ ಸಹಿ ಹಾಕುವಂತ ಪ್ರಕ್ರಿಯೆ ಆಗ್ತಾ ಇದೆ. ಇದೀಗ ಇರಾನ್ ಏನು ಹೇಳ್ತಾ ಇದೆ, ನಾವು ವಿಜಯಶಾಲಿಯಾಗಿದ್ದೀವಿ, ಗೆದ್ದು ಬಿಟ್ಟಿದ್ದೀವಿ ಅಂತ. ಯಾವ ಕಾರಣಕ್ಕಾಗಿ ಗೆದ್ದು ಬಿಟ್ಟಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾರ್ಮುಜ್ ಮುಕ್ತ ಮಾಡ್ತಾ ಇರೋದು, ಅದರ ಜೊತೆಗೆ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸ್ತಾ ಇರೋದನ್ನ ತೆರವುಗೊಳಿಸ್ತಾ ಇರೋದು, ಅವರಿಗೆ ಸಿಗಬೇಕಾದಂಥ $24 ಬಿಲಿಯನ್ ಹಣ ಏನಿದೆ ಅದು ಸಿಗುತ್ತೆ ಅನ್ನುವಂಥ ಆಶಯ. ಅದರ ಜೊತೆಗೆ ತೈಲ ಮಾರುಕಟ್ಟೆ ಮುಕ್ತ ಆಗ್ತಾ ಇದೆ. ಯಾವ ಅಮೆರಿಕ ಇದರ ಮೇಲೆ ನಿರ್ಬಂಧನವನ್ನು ಹೇಳಿ ಅದನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತಲ್ಲ, ಅದನ್ನ ಇದೀಗ ಮುಕ್ತ ಮಾಡ್ತಾ ಇದೆ. ಆ ಮುಖಾಂತರ ನಾವು ಗೆದ್ದಿದ್ದೀವಿ ಅನ್ನುವಂಥ ಸಂದೇಶವನ್ನ ಅವರು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮಹಾ ಒಪ್ಪಂದ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಇದೀಗ ಮುಕ್ತ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗೋದು, ಹಾರ್ಮುಜ್ ಜಲಸಂಧಿಯ ನೌಕಾ ದಿಗ್ಬಂಧನವನ್ನ ಇದೀಗ ಡೊನಾಲ್ಡ್ ಟ್ರಂಪ್ ತೆರವುಗೊಳಿಸಿದ್ದಾರೆ. ಜಗತ್ತಿನ ಹಡಗುಗಳೇ ಎಂಜಿನ್ ಸ್ಟಾರ್ಟ್ ಮಾಡಿ ತೈಲವನ್ನು ತುಂಬಿಸಿಕೊಂಡು ನೀವು ಹೋಗಿ ಎನ್ನುವಂಥ ಒಂದು ಸಂದೇಶವನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರೋದು. ಏಪ್ರಿಲ್ ತಿಂಗಳಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಆಗೋದಕ್ಕೆ ಶುರುವಾದಾಗ ಇದೇ ಡೊನಾಲ್ಡ್ ಟ್ರಂಪ್ ಅಲ್ಲಿ ನೌಕಾ ದಿಗ್ಬಂಧನವನ್ನು ಹಾಕಿದ್ರು. ಇದೀಗ ಯಾವುದೇ ಶುಲ್ಕ, ತೆರಿಗೆ ಇಲ್ಲದೆ ಟೋಲ್ ಫ್ರೀ ಸಂಚಾರಕ್ಕೆ ಇದೀಗ ಅವಕಾಶ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಮೆರಿಕದ ಸೆಂಟ್ಕಾಮ್ ಏಪ್ರಿಲ್ ತಿಂಗಳಲ್ಲಿ ನೌಕಾ ದಿಗ್ಬಂಧನವನ್ನು ಹಾಕಲಾಯಿತು. ಏಪ್ರಿಲ್-ಮೇ ತಿಂಗಳಲ್ಲಿ 48,000 ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನುವಂಥ ಸುದ್ದಿ ಇದೆ. 48,000 ಕೋಟಿ ರೂಪಾಯಿ. 67 ಮಿಲಿಯನ್ ಬ್ಯಾರೆಲ್ ತೈಲ ಹಾರ್ಮುಜ್ ಜಲಸಂಧಿಯ ಒಳಗಡೆ ಸಿಕ್ಕಾಕೊಂಡಿದೆ ಈ ದಿಗ್ಬಂಧನದ ಕಾರಣಕ್ಕಾಗಿ. ಜಸ್ಟ್ ಇಮ್ಯಾಜಿನ್, ಬೇರೆ ಬೇರೆ ಹಡಗುಗಳಲ್ಲಿ ತುಂಬಿರುವಂತಹ 67 ಮಿಲಿಯನ್ ಬ್ಯಾರೆಲ್ ತೈಲ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮಾರ್ಚ್ ತಿಂಗಳಲ್ಲಿ ಇರಾನ್ಗೆ ಬಂದಂಥ ಆದಾಯ $165 ಮಿಲಿಯನ್ ಆಗಿತ್ತು. ಏಪ್ರಿಲ್ 13 ಈ ಸಮಯದಲ್ಲಿ $27 ಮಿಲಿಯನ್ ಮಾತ್ರ ಆದಾಯ ಇರಾನ್ಗೆ ಬಂದಿದೆ. ಆ ಪರಿಪ್ರಮಾಣದಲ್ಲಿ ಅಲ್ಲಿ ಎಲ್ಲವೂ ಕೂಡ ಲಾಸ್ ಆಗಿತ್ತು. 10,000 ಸೇನಾ ಸಿಬ್ಬಂದಿಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅದಾದ ನಂತರ ಇರಾನ್ಗೆ ಈ ನೌಕಾ ದಿಗ್ಬಂಧನದಿಂದ ಇಲ್ಲಿಯ ತನಕ $300 ಬಿಲಿಯನ್ನಿಂದ $1 ಟ್ರಿಲಿಯನ್ ಆದಾಯ ಹಾನಿಯಾಗಿದೆ ಎನ್ನುವಂತಹ ಸುದ್ದಿಗಳು ಕೂಡ ಇದೆ. ನೀವು ನೋಡಿ, ಮತ್ತೊಂದು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಬೇರೆ ಬೇರೆ ವಾಣಿಜ್ಯ ಹಡಗುಗಳಾಗಿರ್ಬೋದು, ಅಮೆರಿಕದ ನೌಕಾಪಡೆಗಳು ಯಾವುದೇ ಕಾರಣಕ್ಕೂ ಕೂಡ ಹಾರ್ಮುಜ್ ಜಲಸಂಧಿಯನ್ನು ಪ್ರವೇಶ ಮಾಡಬಾರದು ಅಂತ ಇರಾನ್ ಏನು ಮಾಡಿತ್ತು, ಯಾರಿಗೂ ಗೊತ್ತಾಗದೆ ರಾತ್ರೋರಾತ್ರಿ ರಹಸ್ಯವಾಗಿ ಅಲ್ಲಿ ಮೈನ್ಗಳನ್ನು ಅಳವಡಿಸೋ ಪ್ರಯತ್ನವನ್ನು ಮಾಡಿತ್ತು. ಮೈನ್ಗಳನ್ನು ಅಳವಡಿಕೆ ಮಾಡಿತ್ತು. ಅವು ಸ್ಫೋಟ ಆಗ್ತಿತ್ತು, ಹಡಗುಗಳಿಗೆ ಹಾನಿ ಆಗ್ತಿತ್ತು, ಜೀವ ಹಾನಿ ಆಗ್ತಾ ಇತ್ತು. ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇದೀಗ ಮೈನ್ಗಳನ್ನು ತೆರವುಗೊಳಿಸೋದಕ್ಕೆ ಅಮೆರಿಕಾಗೆ ಅನುಮತಿ ಸಿಕ್ಕಿದೆ. ಅಮೆರಿಕದ ಯುದ್ಧ ನೌಕೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಮೈನ್ಗಳನ್ನು ಹಾಕಲಾಗಿತ್ತು. ಇರಾನ್ ತಾನು ಅಳವಡಿಸಿರುವಂತಹ ಮೈನ್ ಎಲ್ಲಿದೆ ಅನ್ನುವುದರ ಬಗ್ಗೆ ಅಮೆರಿಕದ ನೌಕಾಪಡೆಗಳಿಗೆ ಮ್ಯಾಪಿಂಗ್ ಕೊಡ್ತಾರೆ. ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮೈನ್ಗಳನ್ನು ಹಾಕಲಾಗಿದೆ, ಎಂತಿಂಥ ಮೈನ್ಗಳನ್ನು ಕೂಡ ಅಳವಡಿಸಲಾಗಿದೆ ಅಂತ. ಯಾಕೆಂದರೆ ಮೈನ್ಗಳಲ್ಲಿ 2-3 ಥರನಾದಂತಹ ಮೈನ್ಗಳಿದೆ. ದೂರ ಇದ್ದಾಗ ಸ್ಫೋಟ ಆಗೋದು, ಹತ್ತಿರಕ್ಕೆ ಬಂದಾಗ ಸ್ಫೋಟ ಆಗೋದು, ಇವೆಲ್ಲವೂ ಕೂಡ ಇರುವ ಕಾರಣಕ್ಕಾಗಿ ಒಂದು ಮ್ಯಾಪಿಂಗ್ ವ್ಯವಸ್ಥೆಯನ್ನು ಇರಾನ್ನವರು ಅಮೆರಿಕದ ನೌಕಾಪಡೆ ಕೊಡ್ತಾರೆ. ಅಮೆರಿಕದವರು ಕೂಡ ಅದನ್ನು ತೆರವುಗೊಳಿಸ್ತಾರೆ. ನೀವು ನೋಡಿ, ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ, ಅಮೆರಿಕ ಮತ್ತು ಇರಾಕ್ ನಡುವೆ 2003ರ ಸಮಯದಲ್ಲಿ ಯುದ್ಧ ಆಯ್ತಲ್ವಾ.
ಈ ಯುದ್ಧದ ಸಮಯದಲ್ಲಿ ಇರಾಕ್ ಇದೇ ತಂತ್ರವನ್ನು ಹೂಡಿತ್ತು. ಏನಂತ? ಅಮೆರಿಕದ ನೌಕಾಪಡೆಗಳು ಯಾವುದೇ ಕಾರಣಕ್ಕೂ ಪರ್ಷಿಯನ್ ಗಲ್ಫ್ ಆ ಪ್ರದೇಶ ಏನಿತ್ತು ಅವುಗಳನ್ನು ತಲುಪಬಾರದು ಅನ್ನುವಂತಹ ಕಾರಣಕ್ಕಾಗಿ ಅವರು ಕೂಡ ಪರ್ಷಿಯನ್ ಗಲ್ಫ್ನಲ್ಲಿ ಏನು ಮಾಡಿದ್ರು, ಮೈನ್ಗಳನ್ನು ಅಳವಡಿಕೆ ಮಾಡುವ ಪ್ರಯತ್ನ ಮಾಡಿದ್ರು. ದೊಡ್ಡ ಮಟ್ಟದ ಯುದ್ಧ ಆಯಿತು. ಯುದ್ಧ ಆದ ನಂತರ ಅಮೆರಿಕ ಅದರಲ್ಲಿ ಬೆಂಬಲವನ್ನು ತೆಗೆದುಕೊಂಡ ನಂತರ ಅಮೆರಿಕ ಏನು ಮಾಡ್ತು, ಇದೇ ತರನಾಗಿ ಇರಾನ್ ಹೇಗೆ ಹಾರ್ಮುಜ್ನಲ್ಲಿ ಮೈನ್ಗಳನ್ನು ಅಳವಡಿಕೆ ಮಾಡಿ ಇವತ್ತು ಅಮೆರಿಕಕ್ಕೆ ಅದನ್ನು ತೆರವುಗೊಳಿಸೋದಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲವೂ ಕೂಡ ಬೆಳವಣಿಗೆ ಆಗಿದೆಯಲ್ಲ, ಅವತ್ತು ಕೂಡ ಇರಾಕ್ನ ವಿರುದ್ಧ ಅಂದರೆ ಅಮೆರಿಕಕ್ಕೆ ಅಂಥದ್ದೊಂದು ಅವಕಾಶ ಸಿಕ್ಕಿತ್ತು. ಅವರು ಕೂಡ ಅವತ್ತು ಮೈನ್ಗಳನ್ನು ತೆರವು ಮಾಡಿದ್ರು. ಅಂದರೆ ನೀವು ಈ ಟೋಲ್ ಫ್ರೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಅನೇಕ ಬಾರಿ ನಾವು ಉಲ್ಲೇಖ ಮಾಡಿದ್ದೀವಿ. 16 ಕೋಟಿ ರೂಪಾಯಿ ಟೋಲನ್ನು ವಿಧಿಸೋದಕ್ಕೆ ಇರಾನ್ ಅವರು ಮುಂದಾಗಿದ್ದರು. ಅದಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿತ್ತು, ಭಾರತವು ಕೂಡ ವಿರೋಧ ವ್ಯಕ್ತಪಡಿಸಿತ್ತು. ಇದೀಗ ಹಾರ್ಮುಜ್ ಫೆಬ್ರವರಿ 28ಕ್ಕಿಂತ ಮೊದಲು ಹೇಗಿತ್ತು ಅದೇ ರೀತಿಯಾಗಿತ್ತೆ ಅನ್ನುವಂತಹ ಆಶಾಭಾವನೆ. ಹೀಗಾಗಿ ಯಾವುದೇ ಟೋಲ್ ಇರೋದಿಲ್ಲ, ವಿಮೆ ಹೆಚ್ಚಳವನ್ನು ಏನು ಕೊಡಬೇಕಾಗಿತ್ತು ಯಾವುದು ಕೂಡ ಇರಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೆತನ್ಯಾಹು ವಿರುದ್ಧ ಡೊನಾಲ್ಡ್ ಟ್ರಂಪ್ ಸಿಡಿದೆದ್ದು ಬಿಟ್ಟಿದ್ದಾರೆ. ಹಿಂದೆಯೂ ಕೂಡ ಸಿಡಿದೆದ್ದಿದ್ರು. ನಾನಿರುವ ಕಾರಣಕ್ಕಾಗಿ ನೀನು ಜೈಲು ಭೀತಿಯಿಂದ ಹೊರಗಿದೀಯಾ, ನಾನಿರುವ ಕಾರಣಕ್ಕಾಗಿ ಇಸ್ರೇಲ್ನ ರಕ್ಷಣೆ ಆಗ್ತಾ ಇದೆ, ಇಡೀ ಜಗತ್ತೇ ನಿಮ್ಮ ದೇಶವನ್ನು ದ್ವೇಷ ಮಾಡ್ತಿದೆ, ಅಮೆರಿಕದ ಬೆಂಬಲ ಕಾರಣಕ್ಕಾಗಿ ಇಸ್ರೇಲ್ ಇವತ್ತಿನ ತನಕವೂ ಕೂಡ ಬದುಕುಳಿದಿದೆ ಅನ್ನುವಂತಹ ರೀತಿಯಲ್ಲಿ ಕೆಟ್ಟ ಶಬ್ದಗಳ ಮುಖಾಂತರ ವಿರೋಧ ಮಾಡಿದ್ರು. ಇದೀಗ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ. ನೆತನ್ಯಾಹು ಹಠಮಾರಿ ಮನುಷ್ಯ, ಆತ ನಮಗೆ ಧನ್ಯವಾದ ಹೇಳಬೇಕು, ನಾವಿಲ್ಲದೆ ಇದ್ರೆ ಇಸ್ರೇಲ್ 2 ಗಂಟೆಯೂ ಕೂಡ ಉಳಿಯಲ್ಲ ಅಂತ ಇದೀಗ ಅವರೆಲ್ಲ ಹೇಳಿರೋದು. ಅಮೆರಿಕ ಇಸ್ರೇಲ್ಗೆ ಯಾವ ಕಾರಣಕ್ಕಾಗಿ 2 ಗಂಟೆ ಉಳಿಯಲ್ಲ ಅಂತ ಹೇಳೋದಕ್ಕೆ ಒಂದು ವಿಶ್ಲೇಷಣೆ ಇದೆ. ನೋಡಿ, ಅಮೆರಿಕ ಇಸ್ರೇಲ್ಗೆ ವಾರ್ಷಿಕವಾಗಿ 31,000 ಕೋಟಿ ರೂಪಾಯಿ ಮಿಲಿಟರಿ ಧನ ಸಹಾಯ ಕೊಡುತ್ತೆ. ಮಿಲಿಟರಿ ಧನ ಸಹಾಯ ಅದು ಮಿಸೈಲ್ ಆಗಿರ್ಬೋದು, ಬಾಂಬ್ಗಳಾಗಿರ್ಬೋದು, F-35 ಫೈಟರ್ ಜೆಟ್ಗಳಾಗಿರ್ಬೋದು, ಈ ನಾವು ಐರನ್ ಡೋಮ್ ಎನ್ನುವಂತಹ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇದೆಯಲ್ಲ, ಅತ್ಯಾಧುನಿಕವಾದಂಥ ಐರನ್ ಡೋಮ್, ಅದನ್ನೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಅಮೆರಿಕ ಸಹಾಯ ಮಾಡಿದೆ. ಯಾರಿಗೆ? ಇದೇ ಇಸ್ರೇಲ್ಗೆ ಸಹಾಯ ಮಾಡಿರೋದು. ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ ಭಾರಿ ಪ್ರಾಮುಖ್ಯದ ಬೆಳವಣಿಗೆ ಇದು. ಅರಬ್ ದೇಶ ಅಥವಾ ಇರಾನ್ ಸೇನೆ ಇಸ್ರೇಲ್ ಸೇನೆಗಿಂತ ಯಾವುದೇ ಕಾರಣಕ್ಕೂ ಪ್ರಬಲ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಮೆರಿಕ ಅನೇಕ ವರ್ಷಗಳ ಹಿಂದೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿತ್ತು. ಏನಿದು ಕಾನೂನು ಅಂತ ಹೇಳಿದ್ರೆ ಕ್ವಾಲಿಟೇಟಿವ್ ಮಿಲಿಟರಿ ಎಡ್ಜ್ ಅಂತ ಕರೀತಾರೆ ಅದನ್ನು. ಕ್ವಾಲಿಟೇಟಿವ್ ಮಿಲಿಟರಿ ಎಡ್ಜ್ ಏನಿದು? ಇಸ್ರೇಲ್ಗೂ ಮತ್ತು ಇರಾನ್ ಅಥವಾ ಮಧ್ಯಪ್ರಾಚ್ಯದ ದೇಶಗಳಿಗೆ ಹೆಂಗೆ ಕರೆಕ್ಟ್ ಆಗುತ್ತೆ ನೋಡಿ. ಅಮೆರಿಕ ಹೆಂಗೆ ಇಸ್ರೇಲ್ನ ಬೆಂಬಲಕ್ಕೆ ನಿಂತಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಇವತ್ತು ಹೇಳ್ತಾ ಇದ್ದಾರಲ್ಲ, 2 ಗಂಟೆನೂ ಕೂಡ ಉಳಿಯಲ್ಲ ಅಂತ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಏನು ಅಂತ ಹೇಳಿದ್ರೆ 2008ರಲ್ಲಿ ಅಮೆರಿಕದ ಸಂಸತ್ತು ಈ ನೀತಿಯನ್ನು ಅಧಿಕೃತ ಕಾನೂನು ಅಂತ ಮಾಡಿತು. ಏನು ಕಾನೂನು ಇದು? ಅಮೆರಿಕ ಸರ್ಕಾರ ಮಧ್ಯಪ್ರಾಚ್ಯದ ಯಾವುದೇ ದೇಶಕ್ಕೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಮುನ್ನ, ಅದು ಸೌದಿ ಅರೇಬಿಯಾ ಇರ್ಬೋದು, ಬಹ್ರೇನ್ ಇರ್ಬೋದು, ಕತಾರ್ ಇರ್ಬೋದು, UAE ಇರ್ಬೋದು, ಅಥವಾ ಜೋರ್ಡಾನ್ ಆಗಿರ್ಬೋದು, ಯಾವುದಾದ್ರೂ ದೇಶಕ್ಕೆ ಅಮೆರಿಕ ತನ್ನ ಬಳಿ ಇರುವಂತಹ ಯಾವುದಾದ್ರೂ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಮುನ್ನ ಆ ಮಾರಾಟದಿಂದ ಇಸ್ರೇಲ್ ಮಿಲಿಟರಿ ಪ್ರಾಬಲ್ಯಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ ಅನ್ನೋದನ್ನು ಅಮೆರಿಕದ ಅಧ್ಯಕ್ಷರು ಅಮೆರಿಕದ ಸಂಸತ್ತಿಗೆ ವರದಿ ಕೊಡಬೇಕು. ಜಸ್ಟ್ ಇಮ್ಯಾಜಿನ್ ನೀವು, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿಡುವಂತಹ ಶಸ್ತ್ರಾಸ್ತ್ರಗಳನ್ನು ನಾನು ಮತ್ತೊಂದು ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ, ಮಧ್ಯಪ್ರಾಚ್ಯದ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ. ಹೀಗೆ ಮಾರಾಟ ಮಾಡೋದ್ರಿಂದ ಇಸ್ರೇಲ್ ದೇಶದ ರಕ್ಷಣಾ ವ್ಯವಸ್ಥೆಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಎನ್ನುವಂಥ ಒಂದು ಪ್ರಮಾಣೀಕರಣ ಪತ್ರವನ್ನು ಅಮೆರಿಕದ ಅಧ್ಯಕ್ಷರು ಅಮೆರಿಕದ ಸಂಸತ್ತಿಗೆ ಕೊಡಬೇಕು. ಅಲ್ಲಿ ಒಪ್ಪಿಗೆಯನ್ನು ತೆಗೆದುಕೊಂಡಾಗ ಮಾತ್ರ ನೀವು ಮಧ್ಯಪ್ರಾಚ್ಯದ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬಹುದು. ಈ ಕಾರಣಕ್ಕಾಗಿ ಅಮೆರಿಕದವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬೆಂಬಲದಿಂದ ಇವತ್ತು ಇಸ್ರೇಲ್ ಬದುಕುಳಿದಿದೆ, ನಮ್ಮದೇ ಬೆಂಬಲ ಸಿಗದೆ ಹೋಗಿದ್ರೆ ಇಸ್ರೇಲ್ ಬದುಕುಳಿತಾ ಇರಲಿಲ್ಲ, ಬೇರೆ ಬೇರೆ ದೇಶಗಳು ದಾಳಿ ಮಾಡಿಬಿಡ್ತಾ ಇದ್ವು ಅನ್ನುವಂತಹ ಕಾರಣವನ್ನು ಅವರು ಇಟ್ಕೊಂಡು ಇದೀಗ ಅದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ನೋಡಿ ನೀವು, ಇದೀಗ ಇರಾನ್ 24 ಬಿಲಿಯನ್ ಹಣ ಬಿಡುಗಡೆ ಮಾಡಬೇಕು ಅಂತೆಲ್ಲ ಕೇಳ್ತಾ ಇದೆ, ತನ್ನಲ್ಲಿರುವಂತಹ ಆಸ್ತಿ ಅದೆಲ್ಲವನ್ನ ಬಿಡುಗಡೆ ಮಾಡಬೇಕು ಅಂತ. ಆದರೆ ಪರಮಾಣು ಕಾರ್ಯಕ್ರಮವನ್ನು ಸ್ಥಗಿತ ಮಾಡಬೇಕು ಎನ್ನುವಂಥ ಆಲೋಚನೆ ಯಾರ್ದಿದೆ? ಇದೇ ಇಸ್ರೇಲ್ನವ್ರದ್ದಿರೋದು. ಈ ವಿಚಾರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ನಡುವೆ ಕಾದಾಟಗಳಾಗ್ತಾ ಇದೆ, ಗುದ್ದಾಟಗಳಾಗ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಜಿನೇವಾದಲ್ಲಿ ಸಂಧಾನಕ್ಕೆ ಅಂತಿಮ ಮುದ್ರೆಯನ್ನು ಒತ್ತಲಾಗುತ್ತೆ. ಜಿನೇವಾದಲ್ಲಿ ಅಂತಿಮ ಮುದ್ರೆ ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಐತಿಹಾಸಿಕ ಪ್ರಕ್ರಿಯೆ ಆಗುತ್ತೆ. ನಾನು ಅವಾಗಲೇ ಹೇಳಿದೆ ಯಾಕೆ ಜಿನೇವಾವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಏನು ಎತ್ತ ಅಂತ. ಆ ಪ್ರದೇಶದ ಪ್ರಾಮುಖ್ಯತೆ ಆ ರೀತಿಯಾಗಿದೆ. ಅಮೆರಿಕ ಅಧ್ಯಕ್ಷರಾದಂಥ JD ವ್ಯಾನ್ಸ್ ಇರ್ತಾರೆ, ಇರಾನ್ ಸಚಿವರೆಲ್ಲ ನೇರವಾಗಿ ಮುಖಾಮುಖಿ ಆಗ್ತಾರೆ. ಮತ್ತೊಂದು ಕಡೆ ವಿದೇಶಿ ಬ್ಯಾಂಕ್ಗಳಲ್ಲಿ ಮುಟ್ಟುಗೋಲು ಹಾಕಿದಂಥ $1 ಬಿಲಿಯನ್ ಹಣ ಬಿಡುಗಡೆ ಆಗುತ್ತೆ. ಇರಾನ್ಗೆ ಸೇರಬೇಕಾದಂಥ $20 ಬಿಲಿಯನ್ ಹಣವನ್ನು ಬಿಡುಗಡೆ ಮಾಡೋದಕ್ಕೆ UAE ಸಮ್ಮತಿಯನ್ನು ಕೊಟ್ಟಿದೆ ಅಂತ. ಜೂನ್ 19 ಶುಕ್ರವಾರ
ಉನ್ನತ ಪ್ರತಿನಿಧಿಗಳ ನಿಯೋಗ ಎಲ್ಲ ಇರುತ್ತಲ್ಲೇ. ಒಂದು ಜಂಟಿ ಸಮಿತಿ ರಚನೆ, ಅಮೆರಿಕ ಮತ್ತು ಇರಾನ್ ಪ್ರತಿನಿಧಿ ಒಳಗೊಂಡಂತಹ ಒಂದು ಜಂಟಿ ಸಮಿತಿ ರಚನೆ ಇರುತ್ತೆ. ಈ ಸಮಿತಿ ಒಪ್ಪಂದದ ಷರತ್ತುಗಳು ಹೇಗಿರ್ತವೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮೇಲ್ವಿಚಾರಣೆ ಎಲ್ಲ ಮಾಡ್ತಾರೆ. ಮತ್ತೊಂದು ಕಡೆ ಮೈನ್ ತೆರವು ಕಾರ್ಯಾಚರಣೆ ದೃಢೀಕರಣ, ಅಂದರೆ ಮೈನ್ಗಳನ್ನು ತೆಗೆಯುವಂತಹ ಪ್ರಗತಿ ಕಾರ್ಯ ಎಲ್ಲಿಗೆ ಬಂದಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸುದೀರ್ಘವಾಗಿ ಎಲ್ಲ ಚರ್ಚೆ ಆಗುತ್ತೆ. ಅದಾದ ನಂತರ ಸಹಿಯಾದ ತಕ್ಷಣ ಉಭಯ ದೇಶಗಳ ನಡುವಿನ ಪರಮಾಣು ವಿಚಾರ, $24 ಬಿಲಿಯನ್ ಹಣ ಮುಟ್ಟುಗೋಲು ಬಿಡುಗಡೆ ಬಗ್ಗೆ ಅಂದಿನ ಆವತ್ತಿನ ಸಮಯದಲ್ಲಿ ಮಾತುಕತೆಗಳಾಗುತ್ತಂತೆ. ಅಂದರೆ ಅಮೆರಿಕ ಮುಟ್ಟುಗೋಲು ಹಾಕಿಕೊಂಡಿರುವಂಥ $24 ಬಿಲಿಯನ್ ಹಣ ಆಗಿರ್ಬೋದು. ಅದಾದ ನಂತರ ಇರಾನ್ ಅನೇಕ ವರ್ಷಗಳಿಂದ ಗುಪ್ತವಾಗಿ ಈ ಪರಮಾಣು ಕಾರ್ಯಕ್ರಮದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಬಂದಿದೆಯಲ್ಲ, ಅದನ್ನು ಕೈ ಬಿಡೋದು. ಎರಡನೇದ್ದು, ಈಗಾಗಲೇ ಸಂಸ್ಕರಿಸಿದಂತಹ ಯುರೇನಿಯಂ ಅನ್ನು ಯಾರಿಗೆ ಕೊಡಬೇಕು, ಅದನ್ನು ನಾಶ ಮಾಡಬೇಕು ಅಂತ ಅಮೆರಿಕದೊಂದು ಬೇಡಿಕೆ ಇದೆ, ಅಥವಾ ಅಮೆರಿಕ ಕೊಡಬೇಕು ಅನ್ನೋದೊಂದು ಬೇಡಿಕೆ ಇದೆ. ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಎದುರುಗಡೆ ಅದು ನಾಶ ಆಗಬೇಕು ಅನ್ನೋದು ಒಂದು. ಎರಡನೇದು, ಅಮೆರಿಕದ ಕೈಗೆ ಕೊಡಬೇಕು ಅನ್ನೋದೊಂದು. ಇದರ ಬಗ್ಗೆಯೂ ಕೂಡ ಅವತ್ತೆಲ್ಲ ಸುದೀರ್ಘವಾಗಿ ಮಾತುಕತೆ ಆಗುತ್ತೆ ಅಂತ ಅಮೆರಿಕದಿಂದ ಜೆಡಿ ವ್ಯಾನ್ಸ್ ಹೋಗ್ತಿದ್ದಾರೆ, ಇರಾನ್ನಿಂದ ಮೊಹಮ್ಮದ್ ಬಾಗೆರ್ ಗಾಲಿಬಾಫ್ ಅವರೆಲ್ಲ ಹೋಗ್ತಾ ಇದ್ದಾರೆ. ನೀವು ನೋಡಿ, 1979ರಲ್ಲಿ 52 ಅಮೆರಿಕದ ಅಧಿಕಾರಿಗಳನ್ನು 444 ದಿನ ಒತ್ತೆಯಾಳನ್ನಾಗಿ ಇಟ್ಕೊಂಡಿದ್ರು. ಅದಾದ ನಂತರ ಆ ರಾಜತಾಂತ್ರಿಕ ಸಂಬಂಧ ಎಲ್ಲ ಹಾಳಾಗಿ ಹೋಯಿತು ಅಂತೆಲ್ಲ ನಾವು ಉಲ್ಲೇಖ ಮಾಡಿದ್ವಲ್ವಾ. ಅವತ್ತು ಆದ ನಂತರ 47 ವರ್ಷಗಳ ಬಳಿಕ ಎರಡು ದೇಶಗಳು ಒಂದು ಒಪ್ಪಂದದ ಸಹಿಗಾಗಿ ಮುಖಾಮುಖಿ ಆಗ್ತಾ ಇರೋದು. 47 ವರ್ಷಗಳ ನಂತರ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಯಾವುದೇ ಇದುವರೆಗೂ ಕೂಡ ಅಧಿಕೃತವಾದಂತಹ ನೇರವಾದಂತಹ ಅತ್ಯುನ್ನತ ಮಟ್ಟದ ಭೇಟಿ ಇರಾನ್ ಮತ್ತು ಅಮೆರಿಕದ್ದು ನಡೆದಿರಲಿಲ್ಲ. ಇದೀಗ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ ಅಮೆರಿಕ ಮತ್ತು ಇರಾನ್ ನಡುವೆ. ಬಿಕಾಸ್ ಎರಡೂ ದೇಶಗಳು ಕಳೆದ 107-8 ದಿನಗಳಿಂದ ಸಿಂದಿರುವಂತಹ ಹೊಡೆತಗಳು, ಅದರಿಂದ ಜಾಗತಿಕವಾಗಿ ಉಂಟಾಗಿರುವಂತಹ ಬೆಳವಣಿಗೆಗೆಲ್ಲವನ್ನೂ ಕೂಡ ಗಮನಿಸಿದ್ದೀವಿ. ನಾವು 2015ರಲ್ಲಿ ಬರಾಕ್ ಒಬಾಮಾ ಒಪ್ಪಂದ ಮಾಡಿಕೊಂಡಾಗಲೂ ಕೂಡ ಇರಾನ್ನ ಒಳಗಡೆ ಆಕ್ರೋಶ ಇತ್ತು. ಇವತ್ತು ಕೂಡ ಆಕ್ರೋಶ ಇದೆ, ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ಇವತ್ತು ಕೂಡ ಇರಾನ್ನಲ್ಲಿ ಆಕ್ರೋಶ ಇದೆ. 2015ರಲ್ಲೂ ಕೂಡ ಆಕ್ರೋಶ ಇತ್ತು. ಇದೀಗ ಒನ್ಸ್ ಅಗೇನ್ ಅಮೆರಿಕಕ್ಕೆ ಇದೊಂದು ಮಾತುಕತೆ ಫಲಪ್ರದ ಆಗಬೇಕಾಗುವಂತಹ ಒಂದು ಆತಂಕ ಅಥವಾ ಫಲಪ್ರದ ಆಗಬೇಕು ಅನ್ನುವಂತಹ ಆಶೆ ಇದೆ. ಇವೆಲ್ಲದರ ಭಾಗವಾಗಿ ಜಿನೇವಾದಲ್ಲಿ 47 ವರ್ಷಗಳ ಬಳಿಕ ಉಭಯ ದೇಶಗಳ ನಡುವೆ ಒಂದು ಅತ್ಯುನ್ನತವಾದಂತಹ ಮಾತುಕತೆ ಆಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕುಸಿತ ಆಗ್ತಾ ಇರೋದು. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕುಸಿತ ಆಗ್ತಾ ಇದೆ. ಒಂದು ಕಡೆ ಜಿನೇವಾದಲ್ಲಿ ಮಾತುಕತೆ, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ದರ $80.15 ಇಳಿಕೆ ಆಗ್ತಾ ಇದೆ. ಒಪ್ಪಂದದ ಸುದ್ದಿ ಹೊರಬೀಳ್ತಾ ಇದ್ದಂತೆ 4% ಕೆಳಗೆ ಎಲ್ಲ ದರ ಕುಸಿದು ಬಿಡ್ತು. ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ, ಯಾವಾಗ ಡೊನಾಲ್ಡ್ ಟ್ರಂಪ್ ಬಂದು ಕದನ ವಿರಾಮದ ಬಗ್ಗೆ ಮಾತನಾಡ್ತಾರೋ ಅವತ್ತು ಷೇರು ಮಾರುಕಟ್ಟೆ ಚೇತರಿಕೆ ಆಗುತ್ತೆ. ಅದಾದ ನಂತರ ತೈಲ ಬೆಲೆಗಳೆಲ್ಲವೂ ಕೂಡ ಇಳಿಮುಖವಾಗಿದ್ದನ್ನು ನೋಡ್ತಾ ಇದ್ದೀವಿ. ಇದೀಗ ಒಂದ್ಸಗೆ ಅಂಥದ್ದೇ ಬೆಳವಣಿಗೆ ಆಗಿದೆ. ನೀವು ಯುದ್ಧದ ಉತ್ತುಂಗದ ಸ್ಥಿತಿಯಲ್ಲಿದ್ದಂತಹ ಸಮಯದಲ್ಲಿ ಬ್ರೆಂಟ್ ಕಚ್ಚಾ ತೈಲ ದರ $98 ಹೋಗಿತ್ತು. ಇದೀಗ ಅದು $70.80 ಇಳಿಕೆ ಆಗಿದೆ. ಅಂದರೆ 26% ಕಡಿತ ಆಗಿದೆ ಅಂತ. ಅಮೆರಿಕದ ಕಚ್ಚಾ ತೈಲದಲ್ಲೂ ಕೂಡ $89.67 ಇಳಿಕೆ ಆಗಿದೆ. ಯುದ್ಧದ ಕಾರಣಕ್ಕೆ, ಪ್ರಮುಖವಾಗಿ ಯುದ್ಧದ ಕಾರಣಕ್ಕೆ ಪ್ರತಿ ಬ್ಯಾರಲ್ ಮೇಲೆ 10-12% ಯುದ್ಧದ ಆಂತರಿಕ ಶುಲ್ಕವನ್ನು ವಿಧಿಸಲಾಗ್ತಾ ಇತ್ತಂತೆ. ಯುದ್ಧ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿಯೇ ಈ ಆಂತರಿಕ ಶುಲ್ಕವನ್ನು ವಿಧಿಸಲಾಗ್ತಾ ಇತ್ತು. ಅದು ಕೂಡ ಇದೀಗ ಮರೆಮಾಚಿ ಹೋಗ್ತಾ ಇದೆ. ಮತ್ತೊಂದು ಕಡೆ 147 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಏನಿದೆ ಅದೆಲ್ಲವೂ ಕೂಡ ಸಮುದ್ರದಲ್ಲಿ ಸಿಕ್ಕಾಕೊಂಡಿದೆ. ಈ ಸಮುದ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ಕಚ್ಚಾ ತೈಲ ಒನ್ಸ್ ಅಗೇನ್ ಪೂರೈಕೆ ರೂಪಕ್ಕೆ ಬಂದರೆ ಅದು ರಫ್ತಿನ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ರಫ್ತಾಗದ ತಕ್ಷಣ, ಅಂದರೆ ಈ ಹಾರ್ಮುಜ್ ಜಲಸಂಧಿ ಮುಕ್ತ ಆದ ನಂತರ ವಾಣಿಜ್ಯ ಹಡಗುಗಳು ಸುಗಮ ಸಂಚಾರ ಎಲ್ಲವೂ ಕೂಡ ಶುರುವಾದ ನಂತರ ಈ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗಿತ್ತಲ್ಲ, ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತಲ್ಲ, ಅದು ಕೂಡ ಸರಿದೂಗಬಹುದು ಎನ್ನುವಂಥ ಅಂತಾರಾಷ್ಟ್ರೀಯ ವಿಶ್ಲೇಷಣೆಗೆಲ್ಲವೂ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ನೀವು ಭಾರತಕ್ಕೆ ಏನು ಲಾಭ ಆಗುತ್ತೆ ಅನ್ನೋದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ. 85% ನಾವು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ಇರಾನ್ ಕೂಡ ನಮಗೆ ಕಚ್ಚಾ ತೈಲವನ್ನು ಪೂರೈಕೆ ಮಾಡ್ತಾ ಇತ್ತು. ಹಾರ್ಮುಜ್ ಜಲಸಂಧಿಯ ಮುಖಾಂತರ ನಮಗೆ CNG LPG ಎಲ್ಲವೂ ಕೂಡ ಬರ್ತಾ ಇತ್ತು. ಹೀಗಾಗಿ ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ಇತ್ತು ನಮ್ಮದು. ಇದು ಕೂಡ ಕ್ಲಿಯರ್ ಆಗುತ್ತೆ ಅಂತ. ಪ್ರತಿ ಬ್ಯಾರಲ್ಗೆ 1% ದರ ಏನಾದರೂ ಕಡಿಮೆ ಆದರೆ ಭಾರತದ ಆಮದು ವೆಚ್ಚದಲ್ಲಿ ಒಂದು $8,000 ಕೋಟಿ ಉಳಿತಾಯ ಆಗುತ್ತೆ ಅಂತ. 1% ಏನಾದರೂ ದರ ಇಳಿಕೆ ಆದರೆ, $1 ದರ ಇಳಿಕೆ ಆದರೆ ನಮಗೆ ಭಾರತಕ್ಕೆ $8,000 ಕೋಟಿ ಉಳಿತಾಯ ಆಗುತ್ತೆ ಅಂತ. ಹೀಗಾಗಿ ಇದೀಗ 26% ತೈಲ ದರ ಇಳಿಕೆ ಆಗಿರೋದ್ರಿಂದ ಭಾರತಕ್ಕೆ $2 ಲಕ್ಷ ಕೋಟಿ ಉಳಿತಾಯ ಆಗ್ತಾ ಇದೆ. ಇದು ಜಸ್ಟ್ ಇಮ್ಯಾಜಿನ್.
2 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅದರ ಜೊತೆಗೆ ವಿದೇಶಿ ವಿನಿಮಯ, ನಾವು ಡಾಲರ್ ಮುಖಾಂತರ ನಾವೇನು ತೈಲವನ್ನು ಖರೀದಿ ಮಾಡ್ತೀವಿ ಅದರ ಡಿಪೆಂಡೆನ್ಸಿಯು ಕೂಡ ಕಡಿಮೆ ಆಗುತ್ತೆ. ಮತ್ತೊಂದು ಕಡೆ ರೂಪಾಯಿ ದರ ಏನು ಡಾಲರ್ ಎದುರುಗಡೆ ಸಾರ್ವಕಾಲಿಕ ಕುಸಿತವನ್ನು ಕಾಣ್ತಾ ಇತ್ತು, ಅದು ಇನ್ನು ಮುಂದೆ ಚೇತರಿಕೆ ಆಗಬಹುದು ಎನ್ನುವಂತಹ ಸುದ್ದಿಗಳಿದೆ. ಮತ್ತೊಂದು ಕಡೆ 60 ದಿನಗಳ ಕಾಲ ಇರಾನ್ ಮೇಲೆ ಕಠಿಣವಾದಂತಹ ನಿಗಾ ಇರುತ್ತೆ. ಈಗ 19ನೇ ತಾರೀಕಿಗೆ ಜಿನೇವಾದಲ್ಲಿ ಮಾತುಕತೆ ಆಗುತ್ತೆ, ಸೈನ್ ಆಗುತ್ತೆ, ಎಲ್ಲವೂ ಕೂಡ ಮುಗಿದು ಹೋಯ್ತಾ? ಇಲ್ಲ. 60 ದಿನಗಳ ಕಾಲ ಉಭಯ ದೇಶಗಳು ಪರಸ್ಪರರು ನಿಗಾವನ್ನು ಇಟ್ಟಿರ್ತಾರೆ. ಅಮೆರಿಕ ಏನು ಮಾಡುತ್ತೆ, ಇರಾನ್ ಏನು ಮಾಡುತ್ತೆ, ಹಾರ್ಮುಜ್ನಲ್ಲಿ ಅಮೆರಿಕಾದ ನಿಲುವೇನಿದೆ, ಮೈನ್ಗಳ ವಿಚಾರದಲ್ಲಿ ಇರಾನ್ನ ನಿಲುವೇನಿದೆ, ಇವೆಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಒಂದು ಕಣ್ಣನ್ನು ಇಡಲಾಗುತ್ತೆ. ಸಹಿ ಹಾಕಿದ ತಕ್ಷಣ ಇರಾನ್ಗೆ ನಾವು ಹಣ ಬಿಡುಗಡೆ ಮಾಡಲ್ಲ ಅಂತ JD ವ್ಯಾನ್ಸ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ತನ್ನ ಅಣುವಸ್ತ್ರ ಕಾರ್ಯಕ್ರಮವನ್ನು ಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಅನ್ನೋದು ಒಂದು ಷರತ್ತಿದೆ. ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಅಮೆರಿಕಾಗೆ ಹಸ್ತಾಂತರ ಮಾಡೋದಕ್ಕೆ ಅವರೆಲ್ಲ ಆಗ್ರಹ ವ್ಯಕ್ತಪಡಿಸಿದ್ದಾರೆ. 60 ದಿನಗಳ ಕದನ ವಿರಾಮದಲ್ಲಿ ಅಮೆರಿಕಾದಿಂದ ಒಂದು ಕಠಿಣ ತಪಾಸಣೆ ಇರುತ್ತೆ ಅಂತ JD ವ್ಯಾನ್ಸ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋ ಮನಿ ಅಂಟಿಲ್ ಪರ್ಫಾರ್ಮೆನ್ಸ್ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಕೇವಲ ಮಾತುಕತೆ ಕಾಗದದ ರೂಪದಲ್ಲಿ ಮಾತ್ರ ಇರ್ಬೋದು, ಅದು ವಾಸ್ತವಿಕವಾಗಿ ಚಲಾವಣೆಗೆ ಬಂದಿರಬೇಕು, ಕಾಗದದ ಮೇಲೆ ಮಾತ್ರವಲ್ಲದೆ ಪ್ರಾಯೋಗಿಕವಾಗಿ ಜಾರಿಗೆ ಬರಬೇಕು ಅಂತೆಲ್ಲ ಹೇಳಿದ್ದಾರೆ. ಅಂದಾಗ ಮಾತ್ರ ನಾವೇನ ಇದೇನು ಆರ್ಥಿಕವಾಗಿ ದಿಗ್ಬಂಧನ ಏರಿರೋದು, $24 ಬಿಲಿಯನ್ ಹಣ ಏನು ಸಿಕ್ಕಾಕೊಂಡಿದೆ ಅದರ ಬಿಡುಗಡೆ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಅಂತ, ಪರಮಾಣು ಕಾರ್ಯಕ್ರಮವನ್ನು ಸ್ಥಗಿತ ಮಾಡಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಇರಾನ್ ಈ ಮಾತುಕತೆಯನ್ನು ಎಲ್ಲವನ್ನ ಮುರಿದು ಮತ್ತು ಒಂದು ವೇಳೆ ತನ್ನದೇ ಚಾಳಿಯನ್ನು ಮುಂದುವರಿಸಿದೆ, ಅದು ಪರಮಾಣು ಕಾರ್ಯಕ್ರಮದಲ್ಲಾಗಿರ್ಬೋದು, ಹಾರ್ಮುಜ್ನ ವಿಚಾರದಲ್ಲಾಗಿರ್ಬೋದು, ಈ ಸಮಯದಲ್ಲಿ ನಾವು ದಾಳಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ, ನಾವು ದಾಳಿ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು JD ವ್ಯಾನ್ಸ್ ಕೊಟ್ಟಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNAಯ ಮೊದಲ ಸುದ್ದಿ. ಎರಡನೇ ಸುದ್ದಿಗೆ ಹೋಗುವ ಮೊದಲು ಎರಡನೇ ಸುದ್ದಿ. ಒಂದು ಕಡೆ ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆ ಮಾತುಕತೆ ಆಗ್ಬೋದು, ಇದಾಗಬಹುದು, ಒಪ್ಪಂದಕ್ಕೆಲ್ಲವೂ ಕೂಡ ಓಕೆ ಆಗ್ಬೋದು ಎನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಅಂತಿಮ ಮುದ್ರೆಯನ್ನ ಜೂನ್ 19ನೇ ತಾರೀಕಿಗೆ ಹಾಕ್ತಾರೆ ಎನ್ನುವಂಥದ್ದೊಂದು ಸುದ್ದಿ. ಈ ಸುದ್ದಿಯ ನಡುವೆ ಇರಾನ್ನ ಒಳಗಡೆ ಒಂದು ಆಕ್ರೋಶ ಭುಗಿಲೇಳ್ತಾ ಇದೆ. ಅದು ಯಾರ ವಿರುದ್ಧ? ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿಯ ವಿರುದ್ಧ. ಒಂದು ಕಡೆ ಅಬ್ಬಾಸ್ ಅರಾಗ್ಜಿ ಪಾಕಿಸ್ತಾನ, ಟರ್ಕಿ, ಅದಾದ ನಂತರ ರಷ್ಯಾ, ಮಧ್ಯಪ್ರಾಚ್ಯದ ಬೇರೆ ಬೇರೆ ನಾಯಕರುಗಳ ಜೊತೆಗೆ ಸಂಪರ್ಕವನ್ನು ಸಾಧಿಸುವ ಮುಖಾಂತರ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮುಖಾಂತರ ಅಮೆರಿಕಾದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಸನ್ನಿಹಿತದಲ್ಲಿದ್ದಾರೆ ಎನ್ನುವಂಥ ಸುದ್ದಿಗಳನ್ನು ಅನೇಕ ದಿನಗಳ ಹಿಂದೆ ನಾವೆಲ್ಲ ನೋಡಿದ್ವಿ. ಆದರೆ ಇದೀಗ ಅಬ್ಬಾಸ್ ಅರಾಗ್ಜಿ ಕಳೆದ ಕೆಲವು ದಿನಗಳ ನಂತರ ಅಮೆರಿಕಕ್ಕೆ ತಕ್ಕಂತೆ ಕುಳಿತಿದ್ದಾರೆ ಎನ್ನುವಂತಹ ವರದಿಗಳು ಇರಾನ್ನಿಂದ ಬರ್ತಾ ಇದೆ. ಅಬ್ಬಾಸ್ ಅರಾಗ್ಜಿ ಒಂದು ಕಡೆ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಮೃದು ಧೋರಣೆಯನ್ನು ತಾಳೋದಿಲ್ಲ, ಅಮೆರಿಕದ ಜೊತೆಗೆ ಕಠಿಣ ಷರತ್ತುಗಳಿರುತ್ತೆ. ಅದು ಪರಮಾಣು ಕಾರ್ಯಕ್ರಮ, ಯುರೇನಿಯಂ ವಿಚಾರ, ಹಾರ್ಮುಜ್, ಆರ್ಥಿಕ ದಿಗ್ಬಂಧನ, ಈ ಎಲ್ಲದರ ಬಗ್ಗೆಯೂ ಕೂಡ ಕಠಿಣ ಮಾತುಕತೆ ಇರುತ್ತೆ, ಯಾವುದೇ ಕಾರಣಕ್ಕೂ ಮೃದು ಧೋರಣೆ ಇರಲ್ಲ ಅಂತ ಅಬ್ಬಾಸ್ ಅರಾಗ್ಜಿ ಹೇಳ್ತಾ ಇರೋದು. ಆದರೆ ಅಲ್ಲಿಯ ಒಂದು ಪಡೆ ಏನಿದೆಯಲ್ಲ, ಆ ಪಡೆ ಇದೀಗ ಅಬ್ಬಾಸ್ ಅರಾಗ್ಜಿಯ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಿದು ಪ್ರತಿಭಟನೆ, ಯಾವ ಕಾರಣಕ್ಕಾಗಿ, ಮತ್ತೊಂದು ಕಡೆ ಇರಾನ್ ವಿಧಿಸಿರುವಂತಹ ಷರತ್ತುಗಳೇನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ವಿಧಿಸಿದಂಥ 3 ಕಠಿಣ ಷರತ್ತುಗಳು ಏನೇನು? ಸಹಿ ಹಾಕುವ ಮುನ್ನ ಅಮೆರಿಕಾಗೆ ಕಾಜಿಮ್ ಗರಿಬಾಬಾದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅಮೆರಿಕವನ್ನು ನಂಬುವ ಸ್ಥಿತಿಯಲ್ಲಿ ಇವತ್ತು ಇರಾನ್ ಇಲ್ಲ, ಅಪನಂಬಿಕೆ ದೇಶ ಅಂತ. ಸಂಪೂರ್ಣ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಬೇಕು, ಹಾರ್ಮುಜ್ ಜಲಸಂಧಿಯ ನೌಕಾ ದಿಗ್ಬಂಧನ ಪೂರ್ಣ ತೆರವಾಗಬೇಕು, ಮುಟ್ಟುಗೋಲು ಹಾಕಿಕೊಂಡಿರುವ ಇರಾನ್ ಆಸ್ತಿಗಳ ಬಿಡುಗಡೆ ಆಗಬೇಕು, ಅಮೆರಿಕವನ್ನು ನಾವು ಸಂಪೂರ್ಣವಾಗಿ ನಂಬೋದಿಲ್ಲ ಅಂತ ಆ ವ್ಯಕ್ತಿ ಕೊಟ್ಟಿರುವಂಥ ಹೇಳಿಕೆ ಇದು. ಇರಾನ್ನ ಉಪ ವಿದೇಶಾಂಗ ಸಚಿವರು ಕಾಜಿಮ್ ಗರಿಬಾದಿ ಅವರು ಹೇಳ್ತಾರೆ, ಈ ಒಪ್ಪಂದ ಅಮೆರಿಕವನ್ನು ನಂಬುವುದರ ಮೇಲೆ ಆಧಾರಿತವಾಗಿಲ್ಲ. ಜಸ್ಟ್ ಇಮ್ಯಾಜಿನ್, ನೀವು ನಂಬಿಕೆಯ ಮೇಲೆ ಈ ಒಪ್ಪಂದ ಆಧಾರಿತವಾಗಿಲ್ಲ, ಅದರ ಬದಲಾಗಿ ಸಕ್ರಿಯ ಅಪನಂಬಿಕೆಯ ಮೇಲೆ ಬರೆಯಲಾಗಿದೆ. ಈ ಒಪ್ಪಂದ ಸಕ್ರಿಯ ಅಪನಂಬಿಕೆಯ ಮೇಲೆ ಇದೆ ಅಂತ ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ. ಯಾಕೆ ಅಮೆರಿಕವನ್ನು ಇರಾನ್ ಅವರು ನಂಬೋದಿಲ್ಲ ಅಂತ. 2026 ಸುಲೈಮಾನಿ ಹತ್ಯೆ, ಅದಾದ ನಂತರ 15ರಿಂದ 18ರವರೆಗೆ ಏಕಾಏಕಿಯಾಗಿ ಅಮೆರಿಕ ಹೊರಗಡೆ ಬಂದು ಬೇರೆ ಬೇರೆ ಕಾರಣಕ್ಕಾಗಿ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿರೋದು, ಆ ಕಾರಣಕ್ಕಾಗಿ ಅಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದೆಲ್ಲವನ್ನು ನೋಡಿದ್ದೀವಿ. ಹೀಗಾಗಿ ಅವರು ಒಂದು ಅಪನಂಬಿಕೆ ದೇಶ ಅಂತ. ಇದೀಗ ಕೆಲವೊಂದಿಷ್ಟು ಕಂಡೀಷನ್ ಅನ್ನು ಅವರು ಹೇಳಿದ್ದಾರೆ. ಏನಂತ? ಅಮೆರಿಕದ ನಡೆಗಳಲ್ಲಿ ಹತ್ತಿರದಿಂದ ಇರಾನ್ ನಿಗಾ ವಹಿಸುತ್ತೆ, ಅಮೆರಿಕ ಏನು ಮಾಡುತ್ತೆ ಮುಂದಿನ 60 ದಿನಗಳಲ್ಲಿ ಎಲ್ಲವನ್ನು ಕೂಡ ನಾವು ನೋಡ್ತೀವಿ ಅಂತ ಹೇಳಿರೋದು. ಎಲ್ಲ ರಂಗಗಳಲ್ಲಿ ಕದನ ವಿರಾಮ ಘೋಷಣೆ ಆಗಬೇಕು, ಅದಾದ ನಂತರ ಲೆಬನಾನ್ ಕೂಡ ಸೇರ್ಪಡೆ ಆಗುತ್ತೆ ಅಂತ ಇದು ಪ್ರಾಮುಖ್ಯತೆ ಇರೋದು. ಲೆಬನಾನ್ ಯಾವ ಇಸ್ರೇಲ್
ಲೆಬನಾನ್ನ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡ್ತಾ ಇತ್ತು. ಲೆಬನಾನ್ನ ಉತ್ತರ ಭಾಗವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿ ಅಲ್ಲಿಯ ನಾಗರಿಕರು ಅಪಾರ್ಟ್ಮೆಂಟ್ಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತಲ್ಲ, ಆ ದಾಳಿಯನ್ನು ಕೂಡ ಕೊನೆಗೊಳಿಸಬೇಕು ಅಂತ ಇವರೆಲ್ಲ ಹೇಳಿರೋದು. ನೌಕಾ ಕಾರ್ಯಾಚರಣೆಗಳನ್ನು ಸ್ಥಗಿತ ಮಾಡಬೇಕು, ನೀವು ವಾಣಿಜ್ಯ ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು 10,000 ಸೈನಿಕರನ್ನೆಲ್ಲ ನೇಮಕದಲ್ಲಿ ಬಿಟ್ಟಿರೋದು, ಅದಾದ ನಂತರ ನೌಕೆಗಳನ್ನು ತೆಗೆದುಕೊಂಡು ಬಂದಿರೋದು, ಇದೆಲ್ಲ ಅಕ್ಷಮ್ಯ ಅಪರಾಧ, ಅವುಗಳನ್ನು ಸ್ಥಗಿತ ಮಾಡಬೇಕು ಅಂತ ಹೇಳಿರೋದು. 60 ದಿನಗಳ ಮಾತುಕತೆ ಅವಧಿ ಇರುತ್ತೆ. ಈ 60 ದಿನಗಳ ಮಾತುಕತೆಯ ಅವಧಿಯ ಸಮಯದಲ್ಲಿ ಇರಾನ್ ಎಲ್ಲವನ್ನು ಕೂಡ ನೋಡುತ್ತೆ ಎನ್ನುವಂತಹ ಮಾತುಗಳನ್ನು ಇದೀಗ ಅಮೆರಿಕಾಗೆ ಕಾಜಿಮ್ ಗರಿಬಾಬಾದಿ ಒಂದು ವಾರ್ನಿಂಗ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಅಮೆರಿಕ ಇದನ್ನು ಹೆಂಗೆ ಸ್ವೀಕಾರ ಮಾಡುತ್ತೆ ನೋಡೋಣ. ಮತ್ತೊಂದು ಕಡೆ ಸ್ವಂತ ದೇಶದಲ್ಲೇ ಇರಾನ್ ಸಚಿವನಿಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿರುವುದು ನಾವು ಉಲ್ಲೇಖ ಮಾಡ್ತಾ ಇದ್ದೀವಿ. ಅಮೆರಿಕ ವಿರುದ್ಧ ಅಥವಾ ಅಮೆರಿಕಕ್ಕೆ ಕಠಿಣ ಷರತ್ತುಗಳನ್ನು ಇಡುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ ಅಂತ. ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ನ ಒಂದು ಬೆಳವಣಿಗೆ ಆಗ್ತಾ ಇದೆ. ಏನು ಅಂತ ಹೇಳಿದರೆ, ಇರಾನ್ ಸಚಿವನಿಗೆ ವಿರೋಧ. ಇಷ್ಟು ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಆಕ್ರೋಶ, ಅಮೆರಿಕಾದ ವಿರುದ್ಧ ಆಕ್ರೋಶ, ನೆತನ್ಯಾಹು ಅವರ ವಿರುದ್ಧ ಆಕ್ರೋಶ, ಡೊನಾಲ್ಡ್ ಟ್ರಂಪ್ ಅವರನ್ನು ಹತ್ಯೆ ಮಾಡಿದರೆ, ಅವರ ತಲೆ ಕಡಿದ್ರೆ ಅವರಿಗೆ ಇನಾಮ್ ಕೊಡ್ತೀವಿ ಅಂತ ಸಂಸತ್ತಿನಲ್ಲಿ ಅವರಿಗೆ ಇನಾಮ್ ಘೋಷಣೆ ಮಾಡೋ ಪ್ರಯತ್ನ ಎಲ್ಲವೂ ಆಗಿತ್ತು. ಆದರೆ ಯಾಕೆ ಇರಾನ್ ನಾಯಕನಿಗೆ ಸ್ವತಃ ಇರಾನ್ನಲ್ಲಿ ಆಕ್ರೋಶ? ಏನು ಬೆಳವಣಿಗೆ ಆಯಿತು? ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ವಿರುದ್ಧ ಒಂದು ಆಕ್ರೋಶ ಭುಗಿಲೆದ್ದಿದೆ. ಅರಾಗ್ಜಿಗೆ ಸಾವು ಬರಲಿ ಅಂತ ಮಷಾದ್ನಲ್ಲೆಲ್ಲ ಪ್ರತಿಭಟನೆಗಳಾಗಿದೆ. ಇರಾನ್ನ ಹಿತಾಸಕ್ತಿಯನ್ನು ಅಮೆರಿಕಾಗೆ ಅಡ ಇಟ್ಟುಬಿಟ್ಟಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಅಲ್ಲಿಯ ಪ್ರತಿಭಟನಾಕಾರರು ಮಾಡಿದ್ದಾರೆ. ಈ ಅಬ್ಬಾಸ್ ಅರಾಗ್ಜಿಯವರ ಮೇಲೆ ಒಂದು ಗಂಭೀರವಾದಂಥ ಆರೋಪ ಇದೆ. ಏನು ಗಂಭೀರವಾದಂಥ ಆರೋಪ? ಇವರು ಯುರೋಪಿಯನ್ ಅಂದರೆ ಪಾಶ್ಚಿಮಾತ್ಯ ದೇಶಗಳ ತಾಳಕ್ಕೆ ತಕ್ಕಂತೆ ಕುಣಿತಾರೆ ಅಂತ, ಅಮೆರಿಕಾದ ತಾಳಕ್ಕೆ ತಕ್ಕಂತೆಯೂ ಕೂಡ ಇವರು ಕುಣಿತಾರೆ ಎನ್ನುವಂಥ ಗಂಭೀರ ಆರೋಪ ಅರಾಗ್ಜಿಯವರ ಮೇಲಿದೆ. ಹೀಗಾಗೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಗೌರವವಿಲ್ಲದ ಸಂಧಾನಕಾರ ಅಂತ ಅಲ್ಲಿಯ ತೀವ್ರಗಾಮಿಗಳೆಲ್ಲ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರೋದು. ದೇಶದ ಹಿತಾಸಕ್ತಿಯನ್ನು ಬದಿಗೊತ್ತಿ ಅಮೆರಿಕಾಗೆ ಶರಣಾಗತಿ ಆಗ್ತಿದ್ದಾರೆ. ಅರಾಗ್ಜಿಗೆ ಸಾವು ಬರಲಿ. ಟೆಹರಾನ್ ಮತ್ತು ಮಷಾದ್ನಲ್ಲಿ ಇದೆಲ್ಲ ಪ್ರತಿಭಟನೆ ಆಯಿತು. ಕೆಂಪು ಮತ್ತು ಕಪ್ಪು ಬಾವುಟನ್ನೆಲ್ಲ ಪ್ರದರ್ಶನ ಮಾಡಿದರು. ಅಬ್ಬಾಸ್ ಅರಾಗ್ಜಿ ಒಬ್ಬ ದೇಶದ್ರೋಹಿ, ಅರಾಗ್ಜಿಗೆ ಧಿಕ್ಕಾರ ಇರಲಿ, ಆ ವ್ಯಕ್ತಿ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಅನ್ನುವಂತಹ ಮಾತುಗಳನ್ನೆಲ್ಲ ಘೋಷಣೆ ಮಾಡಿದರು. ಹೆಚ್ಚಿನ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇರಾನ್ ಪರವಾಗಿ ಈ ವ್ಯಕ್ತಿ ಮಾತನಾಡಬೇಕಾಗಿತ್ತು, ಇರಾನ್ನ ಹಿತಾಸಕ್ತಿಗೆ ಬದ್ಧವಾಗಿ ಈ ವ್ಯಕ್ತಿ ಮಾತನಾಡಬೇಕಾಗಿತ್ತು. ಆದರೆ ಅನೇಕ ಹಿತಾಸಕ್ತಿಗಳನ್ನು ರಿಯಾಯಿತಿಯನ್ನು ಮಾಡಿಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇರೋದು. ಎರಡನೇದ್ದು ಹಾರ್ಮುಜ್ ನಿಯಂತ್ರಣದ ಬಗ್ಗೆ. ಇತ್ತೀಚೆಗೆ ಅಬ್ಬಾಸ್ ಅರಾಗ್ಜಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಖಾಸಗಿ ಟಿವಿಯಲ್ಲಿ ಸಂದರ್ಶನವನ್ನು ಕೊಡ್ತಾ ಏನು ಹೇಳಿದ್ರು ಅಂದರೆ, ಹಾರ್ಮುಜ್ ಜಲಸಂಧಿ ಅಮೆರಿಕ ಮತ್ತು ಇರಾನ್ನ ನಡುವೆ ಒಪ್ಪಂದ ಆದ ನಂತರ ಫೆಬ್ರವರಿ 28ಕ್ಕಿಂತ ಮೊದಲೇನಿತ್ತಲ್ಲ ಆ ರೀತಿಯಾಗಿ ಇರೋದಿಲ್ಲ, ಬದಲಾಗಿರುತ್ತೆ ಎನ್ನುವಂಥ ವ್ಯವಸ್ಥೆಯನ್ನೆಲ್ಲ ಆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಒಪ್ಪಂದದ ನಂತರ ಮೊದಲಂತೆ ಇರೋದಿಲ್ಲ ಎನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ನಾಯಕರು ರಕ್ತವನ್ನು ಹರಿಸಿದ್ದಾರೆ ದೇಶಕ್ಕಾಗಿ. 4 ಜನ ನಾಯಕರು, ಉನ್ನತ ನಾಯಕರನ್ನು ನಾವು ಕಳೆದುಕೊಂಡಿದ್ದೀವಿ. ಆ ತ್ಯಾಗದ ರಕ್ತಕ್ಕೂ ಕೂಡ ಅರಾಗ್ಜಿ ಬೆಲೆ ಕೊಡ್ತಾ ಇಲ್ಲ ಎನ್ನುವಂತಹ ಸುದ್ದಿಗಳು ಇರಾನ್ನಿಂದ ಬರ್ತಾ ಇದೆ. ಹೀಗಾಗಿ ಪ್ರತಿಭಟನೆ ನೀವು ಗಮನಿಸಿ. ಪದೇ ಪದೇ ಇದರ ಉಲ್ಲೇಖ ಯಾಕೆ ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಇರಾನ್ ನಡುವೆ ಆಗಿರುವಂಥ ದೊಡ್ಡ ಬೆಳವಣಿಗೆ ಆಗಿತ್ತದು. 2015ರಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗಿತ್ತಲ್ಲ, ಅದರ ಮುತುವರ್ಜಿಯನ್ನು ಕೂಡ ಅಬ್ಬಾಸ್ ಅರಾಗ್ಜಿಯ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಅವರೇ ಬರಾಕ್ ಒಬಾಮಾ ಅವರ ಜೊತೆಗೆ ಅವರು ಮಾತುಕತೆಯನ್ನು ನಡೆಸಿ ಅವತ್ತು ಮಾತುಕತೆಗಳಾಗಿತ್ತು. ಅವತ್ತು ಇರಾನ್ನ ಸಂಸತ್ನಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಇದು ನೀವು ಮಾಡ್ತಾ ಇರೋದು ಒಂದು ಅಕ್ಷಮ್ಯ ಅಪರಾಧ, ಅಮೆರಿಕವನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ನೀವು ಲಿಖಿತ ರೂಪದಲ್ಲಿ ದೃಢೀಕರಣವನ್ನು ತೆಗೆದುಕೊಳ್ಳಿ, ನಾಳೆ ಅಮೆರಿಕ ನಮ್ಮ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರೋದಿಲ್ಲ ಅನ್ನುವಂಥ ಒಂದು ಲಿಖಿತ ರೂಪದಲ್ಲಿ ತೆಗೆದುಕೊಳ್ಳಿ ಅಂತ ಅಲ್ಲಿ ಸಂಸತ್ ಹೇಳಿತ್ತು. ಅದಾದರ ಹೊರತಾಗಿಯೂ ಕೂಡ ಕೇವಲ ಮೌಖಿಕ ಆಧಾರದ ಮೇಲೆ ಮಾತುಕತೆಯನ್ನು ಮಾಡಿತ್ತು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಬಂದು ಹೊರಗಡೆ ಬಂದು ಆರ್ಥಿಕ ದಿಗ್ಬಂಧನ ಹೇರಿದ್ರೆ. ಹೀಗಾಗಿ ಒನ್ಸ್ ಅಗೇನ್ ಅರಾಗ್ಜಿ ಮೇಲೆ ಅಸಮಾಧಾನ ಇದೆ. ಮತ್ತೊಂದು ಕಡೆ ಇಸ್ರೇಲ್ನಲ್ಲಿ ನೆತನ್ಯಾಹು ವಿರುದ್ಧ ಆಕ್ರೋಶ. ಒಂದು ಕಡೆ ಇರಾನ್ನಲ್ಲಿ ಅರಾಗ್ಜಿ ವಿರುದ್ಧ ಆಕ್ರೋಶ, ಮತ್ತೊಂದು ಕಡೆ ಇಸ್ರೇಲ್ನಲ್ಲಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಆಕ್ರೋಶ. ಯಾವ ಕಾರಣಕ್ಕಾಗಿ? ಇದು ಇಸ್ರೇಲ್ ಪಾಲಿನ ಮಹಾವಿನಾಶ ಅಂತ ಮಾಜಿ ರಕ್ಷಣಾ ಸಚಿವ ಲೈಬರ್ಮನ್ ಎಲ್ಲ ಹೇಳಿಕೆ ಕೊಟ್ಟರು. ನೆತನ್ಯಾಹು ವಿದೇಶಾಂಗ ನೀತಿ ಸಂಪೂರ್ಣ ವಿಫಲ ಆಗಿದೆ ಅಂತ ವಿಪಕ್ಷ ನಾಯಕ ಲಾಫಿಡ್ ಹೇಳಿದ್ದಾರೆ. ಇರಾನ್ ಉಗ್ರರಿಗೆ ಆರ್ಥಿಕ ಬಲ ಸಿಗುತ್ತೆ ಎನ್ನುವಂತಹ ಭೀತಿಯಲ್ಲಿ ಇಸ್ರೇಲ್ನವರಿದ್ದಾರೆ. ನೀವು ಇಸ್ರೇಲ್ ಮಾಜಿ ರಕ್ಷಣಾ ಸಚಿವರು ಅವಿಗೋರ್ ಲೈಬರ್ಮನ್ ಅನ್ನುವಂತಹ ಒಬ್ಬ ವ್ಯಕ್ತಿ ವಿರೋಧವನ್ನು ವ್ಯಕ್ತಪಡಿಸಿದರು. ಏನಂತ? ಒಪ್ಪಂದದ ಬಗ್ಗೆ. ನೆತನ್ಯಾಹು ಒಬ್ಬ ಸೋತ ನಾಯಕ, ಇರಾನ್ ಪರಮಾಣು ಮತ್ತು ಮಿಲಿಟರಿ ಶಕ್ತಿಯನ್ನು ಮುಗಿಸುವ ಭರವಸೆ ಕೊಟ್ಟಿದ್ರು, ಇದೀಗ ಒಬ್ಬಂಟಿ ಆಗಿಬಿಟ್ಟಿದ್ದಾರೆ. ಅಮೆರಿಕಾದಂತಹ ಪರಮ ಮಿತ್ರ ದೇಶ ಇಸ್ರೇಲ್ನ ಭದ್ರತೆಯನ್ನು ಕಡೆಗಣಿಸಿ ಇರಾನ್ನೊಂದಿಗೆ ಒಪ್ಪಂದ ಮಾಡಿಕೊಳ್ತಾ ಇದೆ. ಇದು ಇಸ್ರೇಲ್ಗೆ ಉಂಟಾಗ್ತಾ ಇರುವಂತಹ ಒಂದು ರಾಜತಾಂತ್ರಿಕ ಹಿನ್ನಡೆ. ಜನಾಕ್ರೋಶ ಹೆಚ್ಚಾಗಿದೆ. ಹೀಗಾಗಿ ಚುನಾವಣೆ ಆಗಬೇಕು ಅಂತೆಲ್ಲ ಹೇಳ್ತಾ ಇರೋದು. ಅಂದರೆ ಅಕ್ಟೋಬರ್ 27ನೇ ತಾರೀಕಿಗೆ ಎಲೆಕ್ಷನ್ ಇದೆ, ಅದು ಈಗಲೇ ಆಗಿಬಿಡಲಿ ಎನ್ನುವಂತಹ ಮಾತುಗಳನ್ನು ಅವರಲ್ಲಿ ಹೇಳಿದ್ದಾರೆ.
ನೆತನ್ಯಾಹು ಅವರ ರಾಜಕೀಯ ಅಸ್ಮಿತೆ ಅನ್ನೋದೇನಿದೆಯಲ್ಲ, ಅವರ ಒಟ್ಟಾರೆ ರಾಜಕೀಯ ಅಸ್ಮಿತೆನೇ ಇರಾನ್ ವಿರುದ್ಧದ ರಾಜಕಾರಣ ಇದೆ. ಇರಾನ್ ವಿರುದ್ಧದ ರಾಜಕಾರಣ. ಬೆಂಜಮಿನ್ ನೆತನ್ಯಾಹು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಇಸ್ರೇಲ್ನ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ರು. ಏನಂತ ಭರವಸೆಗಳನ್ನು ಕೊಟ್ಟಿದ್ರು ಅಂತ ಹೇಳಿದರೆ, ನೆತನ್ಯಾಹು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿ ಒಂದು ರೇಖಾಚಿತ್ರದ ಮುಖಾಂತರ ಇರಾನ್ ಹೇಗೆ ಯುರೇನಿಯಂ ಅನ್ನು ಸಂಸ್ಕರಣೆ ಮಾಡ್ತಾ ಇದೆ ಅನ್ನೋದನ್ನ ವಿಶ್ವಸಂಸ್ಥೆಯಲ್ಲಿ ರೇಖಾಚಿತ್ರದ ಮುಖಾಂತರ ಅವರು ಪ್ರದರ್ಶನವನ್ನು ಕೊಟ್ಟು ನೋಡಿ ಜಗತ್ತಿಗೆ ಇರಾನ್ ಏನಿದೆ ಅನ್ನುವಂಥ ತೋರಿಸೋ ಪ್ರಯತ್ನವನ್ನು ಮಾಡಿದ್ರು. ಒಂದು. ಎರಡನೇ ಪ್ರಯತ್ನವನ್ನು 2018ರಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ, ಇದೇ ಇಸ್ರೇಲ್ನವರು ಮೊಸಾದ್ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿತ್ತು ಇರಾನ್ನ ಮೇಲೆ. ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕಳುವು ಮಾಡ್ಕೊಂಡು ಬಂದಿತ್ತು. ಕಳುವು ಮಾಡಿಕೊಂಡು ಬಂದಿರುವಂತಹ ದಾಖಲೆಗಳನ್ನ ಇದೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾಧ್ಯಮಗಳಿಗೆ ಪ್ರದರ್ಶನ ಮಾಡ್ತಾ, ನೋಡಿ ಇಸ್ರೇಲ್ ಈ ರೀತಿಯಾದಂತಹ ಪರಮಾಣು ಕಾರ್ಯಕ್ರಮವನ್ನು ಮಾಡ್ತಾ ಇದೆ, ಈ ಎಲ್ಲ ಕಾರಣಕ್ಕಾಗಿಯೇ ಇಸ್ರೇಲ್ ಇರಾನ್ ವಿರುದ್ಧ ಈ ರೀತಿಯಾದಂತಹ ನಾವು ಒಂದು ಮೃದು ಧೋರಣೆಯನ್ನು ತಾಳಲಿಲ್ಲ, ಈ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು ಅಂತ ನಾವೆಲ್ಲ ಪ್ರಯತ್ನವನ್ನು ಪಡ್ತಿದ್ದೀವಿ ಅಂತ ಯಾರು ಹೇಳಿದ್ರು? ಇದೇ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು. ಮುಂದುವರೆದ ಒಂದು ಹೇಳಿಕೆಯನ್ನು ಅವರು ಹೇಳಿಕೆ ಕೊಟ್ಟಿದ್ರು. ಪರಮಾಣು ಹಂತಕ್ಕೆ ತಲುಪಿದ್ರೂ ಕೂಡ ಇರಾನ್ ಒಂದು ವೇಳೆ ನಾಳೆ 90% ಯುರೇನಿಯಂ ಅನ್ನು ಪರಿಷ್ಕರಣೆ ಮಾಡಿ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡುವ ಹಂತಕ್ಕೆ ಏನಾದರೂ ಹೋದರೆ ಜಗತ್ತಿನ ಎಲ್ಲ ದೇಶಗಳು ಕೂಡ ಇಸ್ರೇಲ್ ಅನ್ನು ವಿರೋಧ ಮಾಡಲಿ, ಆದರೆ ನಾವು ಮಾತ್ರ ಒಬ್ಬಂಟಿಯಾಗಿ ಇರಾನ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಯಾರು ಹೇಳಿಕೆ ಕೊಟ್ಟಿದ್ರು? ಇದೇ ಬೆಂಜಮಿನ್ ನೆತನ್ಯಾಹು ಹೇಳಿಕೆ ಕೊಟ್ಟಿದ್ರು. ಇದೀಗ ಇಸ್ರೇಲ್ನಲ್ಲಿ ಏನಾಗ್ತಾ ಇದೆ, ಇಸ್ರೇಲ್ನ ಬೇರೆ ಬೇರೆ ನಾಯಕರು ಏನು ಹೇಳ್ತಾ ಇದ್ದಾರೆ, ಬೆಂಜಮಿನ್ ನೆತನ್ಯಾಹು ಕಾಲಕ್ಕೆ ತಕ್ಕಂತೆ ಬದಲಾಗುವಂಥ ವ್ಯಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಒಪ್ಪಂಟಿಯಾಗಿ ಇರಾನ್ ವಿರುದ್ಧ ಹೋರಾಟ ಮಾಡ್ತೀನಿ, ಯುದ್ಧ ಮಾಡ್ತೀನಿ, ಪರಮಾಣು ಕಾರ್ಯಕ್ರಮವನ್ನು ಸ್ಥಗಿತ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅಮೆರಿಕಾದ ತಾಳಕ್ಕೆ ತಕ್ಕಂತೆ ಕುಳಿತು, ಅಮೆರಿಕ ಒಂದು ಪರಮ ಮಿತ್ರ ದೇಶವಾದರೂ ಕೂಡ ಇರಾನ್ನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ನಮಗೆ ರಾಜತಾಂತ್ರಿಕ ಹಿನ್ನಡೆ ಎನ್ನುವಂತಹ ಆಕ್ರೋಶ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಇಸ್ರೇಲ್ನಲ್ಲಿ ಬರ್ತಾ ಇದೆ. ಮತ್ತೊಂದು ಕಡೆ ಈ ಒಪ್ಪಂದವನ್ನು ಮುರಿಯೋದಕ್ಕೆ ಇಸ್ರೇಲ್ ಪ್ರಯತ್ನವನ್ನು ಪಡ್ತಿದೆಯಾ, ಎದಕ್ಕೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳು. ಬೇರೆ ಬೇರೆ ಕಾರಣ ಅನ್ನೋದಕ್ಕಿಂತ ಇದೇ ಇಸ್ರೇಲ್ ಪದೇ ಪದೇ ಲೆಬನಾನ್ ಮೇಲೆ ದಾಳಿ ಮಾಡೋದು. ಮೊನ್ನೆ ಅಷ್ಟೇ ಬೆಂಜಮಿನ್ ನೆತನ್ಯಾಹು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಕಾರಣಗಳಾಗಿದ್ದು, ಅವರು ಪರಸ್ಪರ ದಾಳಿ ಎಲ್ಲವನ್ನು ಮಾಡಿದ್ದು ನೋಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಲೆಬನಾನ್ ಮೇಲೆ ದಾಳಿ ಮಾಡಿದ್ದು. ಇದೀಗ ಲೆಬನಾನ್ನ ರಾಜಧಾನಿ ಬೈರೂತ್ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ಕೆಲವೇ ಗಂಟೆಗಳಲ್ಲಿ ಒಪ್ಪಂದ ಘೋಷಣೆಗೆ ಕೆಲವೇ ಗಂಟೆಗಳಾದ ನಂತರ ಹೆಜ್ಬುಲ್ಲಾ ಕಮಾಂಡ್ ಸೆಂಟರ್ ಅನ್ನು ಗುರಿಯಾಗಿಸಿ ಭೀಕರ ವೈಮಾನಿಕ ದಾಳಿಯಾಯಿತು. ಇಸ್ರೇಲ್ ಕ್ರಮಕ್ಕೆ ಟ್ರಂಪ್ ಅಸಮಾಧಾನವನ್ನು ಎಲ್ಲ ಹೊರಹಾಕಿದರು. ಯಾಕೆ ಅಂತ ಹೇಳಿದ್ರೆ ಬೈರೂತ್ನ ಜನನಿಬಿಡ ವಸತಿ ಪ್ರದೇಶದ ಮೇಲೆಲ್ಲ ದಾಳಿ ಆಯಿತು. 3 ಜನ ಮೃತಪಟ್ಟರು, 15 ಜನ ತೀರ್ಕೊಂಡಿದ್ದಾರೆ. ಹಿಜ್ಬುಲ್ಲಾ ಇಸ್ರೇಲ್ ಉತ್ತರ ಭಾಗದ ಮೇಲೆ ಏನೋ ಡ್ರೋನ್ ದಾಳಿ ಮಾಡ್ತು, ಈ ಕಾರಣಕ್ಕಾಗಿ ನಾವು ದಾಳಿ ಮಾಡಿದ್ದೀವಿ ಅಂತೆಲ್ಲ ಅದಕ್ಕೆ ಹೇಳಿದ್ದಾರೆ. ಅಂದರೆ ಈ ಜೂನ್ 3ನೇ ತಾರೀಕಿಗೆ ಒಪ್ಪಂದ ಆಯಿತು. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಲೆಬನಾನ್ ಅಧಿಕೃತ ಸರ್ಕಾರ ಮತ್ತು ಇಸ್ರೇಲ್ನ ಪಡೆಗಳ ನಡುವೆ ಒಪ್ಪಂದ ಆಯಿತು. ಯಾವುದೇ ಕಾರಣಕ್ಕೂ ಉತ್ತರ ಮತ್ತು ದಕ್ಷಿಣ ಈ ಭಾಗದಲ್ಲಿ ಇಬ್ಬರು ಕೂಡ ಇರಬಾರ್ದು. ಲೆಬನಾನ್ನ ಪೈಲಟ್ ಸುರಕ್ಷತಾ ಎನ್ನುವಂತಹ ವಲಯವನ್ನು ಕ್ರಿಯೇಟ್ ಮಾಡಲಾಯಿತು. ಲೆಬನಾನ್ನ ಸರ್ಕಾರ ಅಲ್ಲಿ ಇರಬೇಕು ಅಂತೆಲ್ಲವನ್ನು ಕೂಡ ಹೇಳಲಾಯಿತು. ಬಟ್ ಇಸ್ರೇಲ್ ಇವತ್ತೇನು ಆರೋಪ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹೆಜ್ಬುಲ್ಲಾದವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಈಗ ನಾವು ಪ್ರತೀಕಾರಕ್ಕಾಗಿ ನಮ್ಮ ಸ್ವಾಭಿಮಾನದ ಕಾರಣಕ್ಕಾಗಿ ನಾವು ದಾಳಿ ಮಾಡ್ತೀವಿ ಅಂತ. ಈ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ದಾಳಿ ಆದರೆ ನೇರವಾಗಿ ಇರಾನ್ ಅನ್ನ ಪ್ರಚೋದನೆ ಮಾಡ್ದಂಗೆ ಆಗ್ಬಿಡ್ತದೆ, ಟೆಂಪ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಯಾವ ಕಾರಣಕ್ಕೆ? ಇರಾನ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಹೆಜ್ಬುಲ್ಲಾದವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೆಜ್ಬುಲ್ಲಾದವರಿಗೆ ಸಪೋರ್ಟ್ ಮಾಡ್ತಾರೆ. ಹೆಜ್ಬುಲ್ಲಾದ ಮೇಲೆ ದಾಳಿ ಆದರೆ ಇರಾನ್ ಅಮೆರಿಕದ ಜೊತೆಗೆ ಒಪ್ಪಂದಕ್ಕೆ ಬರೋದಿಲ್ಲ ಅಂತ, ಈ ಒಪ್ಪಂದವನ್ನು ಮುರಿಬೇಕು ಅನ್ನುವ ಕಾರಣಕ್ಕಾಗಿ ಇಸ್ರೇಲ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. ಹೀಗಾಗಿ ಈ ಕಾರಣಕ್ಕಾಗಿ ಒಂದು ಅಡೆತಡೆಯನ್ನ ಲೆಬನಾನ್ ಮೇಲೆ ದಾಳಿ ಮಾಡುವ ಮುಖಾಂತರ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಇರಾನ್ ಸಂಭ್ರಮವೋ ಅಥವಾ ಅಮೆರಿಕಾದ ತಂತ್ರವೋ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಏನು? ಅಮೆರಿಕ ಮತ್ತು ಇಸ್ರೇಲ್ ಶರಣ ಆಗಿವೆ ಅಂತ ಇರಾನ್ ಸೇನೆಯಿಂದ ವಿಜಯೋತ್ಸವ ಘೋಷಣೆ ಆಗಿದೆ. ನಾನು ಹೇಳಿದೆ ಯಾವ್ಯಾವ ಕಾರಣಕ್ಕಾಗಿ ವಿಜಯೋತ್ಸವ ಅಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಅಂತ. ಅದು ತೈಲದ ವಿಚಾರ, ತೈಲ ಮಾರುಕಟ್ಟೆಯನ್ನು ಮುಕ್ತ ಮಾಡಿರೋದು, ಹಾರ್ಮುಜ್ ಜಲಸಂಧಿಯನ್ನು ಬಿಡ್ತೀವಿ ಅಂತ ಹೇಳಿರೋದು, ಮೈನ್ಸ್ಗಳ ತೆರವು ಇತ್ಯಾದಿ ಇತ್ಯಾದಿ. ಹೀಗಾಗಿ ವಿಜಯೋತ್ಸವ. ನನ್ನಿಂದ ಮಾತ್ರ ಇಂತಹ ಮಹಾ ಒಪ್ಪಂದ ಸಾಧ್ಯ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಹೇಳಿದ್ದಾರೆ. ನಾವು ಅನೇಕ ಬಾರಿ ನೋಡಿದ್ದೀವಿ. ಜಾಗತಿಕವಾಗಿ 10 ಮಹಾ ಯುದ್ಧಗಳನ್ನೆಲ್ಲ ನಾನು ನಿಲ್ಲಿಸಿಬಿಟ್ಟಿದ್ದೀನಿ. ಬೇರೆ ಬೇರೆ ದೇಶಗಳ ನಡುವೆ ನಡೀತಾ ಇತ್ತು ಯುದ್ಧಗಳು. ಅದು ಭಾರತ ಪಾಕಿಸ್ತಾನ ಆಗಿರ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ಆಗಿರ್ಬೋದು, ಬೇರೆ ಬೇರೆ ಯುದ್ಧಗಳನ್ನೆಲ್ಲ ನಾನು ತಡೆದು ಬಿಟ್ಟಿದ್ದೀನಿ. ಒಂದ್ಸಲ ಇಸ್ರೇಲ್ ಇರಾನ್ ಯುದ್ಧ ಆಗಿರ್ಬೋದು, ಇಸ್ರೇಲ್ ಅದಾದ ನಂತರ ಗಾಜಾಪಟ್ಟಿ ಯುದ್ಧ ಆಗಿರ್ಬೋದು, ಇವೆಲ್ಲವನ್ನ ತಡೆದಿದ್ದೀವಿ ಅಂತ ಹೇಳಿದ್ರು. ಒಂದ್ಸಲ ಅದನ್ನೇ ಬೆಂತಟ್ಟುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿ ಮುಕ್ತ ಆದರೆ ಭಾರತ ಸೇರಿದಂತೆ ಜಗತ್ತಿಗೆ ಇಂಧನದ ಭದ್ರತೆ ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ ಅದನ್ನು ಏನೇನಾಗುತ್ತೆ ಅಂತ. ಪರಮಾಣು ಅಸ್ತ್ರ ತಯಾರು ಮಾಡೋದಿಲ್ಲ ಅಂತೇನೋ ಇರಾನ್ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ ಅಂತ.
ಈ ಭರವಸೆ ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ನಾವೆಲ್ಲ ನೋಡಬೇಕು. ಯಾಕಂದರೆ ಅಮೆರಿಕಾದೊಂದು ಬೇಡಿಕೆ ಇದೆ. ಈ ಮಾತುಕತೆ ಆದ ನಂತರ ಪರಮಾಣು ಸಂಸ್ಥೆಯ ಅಧಿಕಾರಿಗಳಿಗೆ ಈ ರಹಸ್ಯ ಪರಮಾಣು ಕೇಂದ್ರಗಳಿಗೆ ಹೋಗೋದಕ್ಕೆಲ್ಲ ಅವಕಾಶ ಇಲ್ವಲ್ಲ, ಆ ಅವಕಾಶವನ್ನು ಮಾಡಿಕೊಡಬೇಕು ಎನ್ನುವಂತಹ ಚರ್ಚೆಯ ಭಾಗವಾಗಿ ಎಲ್ಲ ಕೂಡ ನಡೀತಿದೆ. ಹೀಗಾಗಿ ಕದನ ವಿರಾಮ ಆಗುತ್ತೋ, ಶಾಶ್ವತ ಪರಿಹಾರ ಆಗುತ್ತೋ ಅನ್ನೋದು ಸದ್ಯಕ್ಕೆ ಇರುವಂತಹ ಒಂದು ಪ್ರಶ್ನೆ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಯ 2ನೇ ಸುದ್ದಿ. ಇನ್ನು 3ನೇ ಸುದ್ದಿಗೆ ಹೋಗೋದಾದರೆ, 3ನೇ ಸುದ್ದಿ POKಗೆ ಸಂಬಂಧಪಟ್ಟಂಥದ್ದು ಒಂದು ಸುದ್ದಿ ಇದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ. ನಾವು ಅನೇಕ ಬಾರಿ ಕಳೆದ 3-4 ದಿನಗಳಿಂದ ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಉಂಟಾಗ್ತಾ ಇರುವಂಥ ಅರಾಜಕತೆ, ಅಲ್ಲಿ ಉಂಟಾಗ್ತಾ ಇರುವಂತಹ ಬೆಲೆ ಏರಿಕೆ, ಅಲ್ಲಿ 12 ಮೀಸಲು ಸ್ಥಾನಗಳನ್ನು ಕೊಟ್ಟಿದ್ದಕ್ಕಾಗಿ ಅವಾಮಿ ಅನ್ನುವಂಥ ಒಂದು ಜಾಕ್ ಎನ್ನುವಂಥ ಪೊಲಿಟಿಕಲ್ ಪಾರ್ಟಿಯವರೆಲ್ಲ ಪ್ರತಿಭಟನೆ ಮಾಡ್ತಾ ಇರೋದು, ಅದನ್ನು ಭಯೋತ್ಪಾದನಾ ನಿರೋಧಕ ದಳ ಅವರು ಪಾಕಿಸ್ತಾನದವರು ಅದನ್ನು ನಿಷೇಧಪಡಿಸಿದ್ದೆಲ್ಲವನ್ನು ಕೂಡ ನೋಡಿದ್ವಿ. ಈ ಕಾರಣಕ್ಕಾಗಿ ಈ ಪ್ರತಿಭಟನೆ ಇದೀಗ ಮುಂದುವರೆದಿದೆ. ಮೊನ್ನೆ 30 ಜನ ಮೃತಪಟ್ಟಿದ್ದರು. ಈಗ ಮೃತಪಟ್ಟವರ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗಿದೆ. ಇದು POKಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೊಂದು ಕಡೆ ಹಿಂಸೆಯ ಬೇಗುದಿಯಲ್ಲಿ POK ಬೇಯ್ತಾ ಇದೆ. ಏನೇನು ಬೆಳವಣಿಗೆ ಆಯಿತು POKಯಲ್ಲಿ ನೀವು ನೋಡಿ. ಏಕಾಏಕಿಯಾಗಿ ಈ POK ಇತಿಹಾಸವನ್ನು ನಾವೆಲ್ಲ ಗಮನಿಸಿದ್ದೀವಿ. ಪ್ರತಿಭಟನೆಯನ್ನು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಕರ್ಫ್ಯೂಗಳನ್ನು ಹೇರಲಾಯ್ತಿಲ್ಲಿ. ಯಾವ ಕಾರಣಕ್ಕಾಗೂ ಜನ ಸೇರಬಾರದು ಅಂತ ಏಕಾಏಕಿಯಾಗಿ ಗುಂಡಿನ ದಾಳಿ ಮಾಡುವ ಪ್ರಯತ್ನಗಳನ್ನು ಮಾಡ್ತು ಯಾರು? ಪಾಕಿಸ್ತಾನದ ಸರ್ಕಾರ. ಈ POKಗೆ ಪ್ರತ್ಯೇಕವಾದಂತಹ ಸಂವಿಧಾನ, ಪ್ರತ್ಯೇಕವಾದಂತಹ ಪ್ರೈಮ್ ಮಿನಿಸ್ಟರು, ಪ್ರತ್ಯೇಕವಾದಂತಹ ರಾಷ್ಟ್ರಪತಿ, ಪ್ರತ್ಯೇಕವಾದಂಥ ಸುಪ್ರೀಂ ಕೋರ್ಟು ಎಲ್ಲ ಇದ್ದಾಗಲೂ ಕೂಡ POKನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಯಾರ ನಿಲುವಾಗಿತ್ತು? ಪಾಕಿಸ್ತಾನದ ಇಸ್ಲಾಮಾಬಾದ್ ಸರ್ಕಾರದ ನಿಲುವು. ಹಾಗಾದರೆ ಏನೇನಾಯಿತು ಬೆಳವಣಿಗೆಗಳು? ಡೀಟೇಲ್ಸ್ ನೋಡ್ತಾ ಹೋಗೋಣ. POKಯಲ್ಲಿ ಬೆಂಕಿ ಹೊತ್ತಿ ಉರಿದು ಬಿಟ್ಟಿದೆ. ಹಿಂಸೆಯ ಬೇಗುದಿಯಲ್ಲಿ POKಯಲ್ಲಿ 46 ಜನ ಮೃತಪಟ್ಟಿರುವುದು ಬಂಡಾಯದ ರೂಪವನ್ನು ಪಡೆದಿದೆ. POK ಜನರ ದಶಕದ ಅಸಮಾಧಾನ, ಅಲ್ಲಿ ಅಸಮಾಧಾನ ಒಳಗೆ ಸ್ಫೋಟ ಆಗ್ತಾ ಇತ್ತು. ಅನೇಕ ವರ್ಷಗಳಿಂದ ಪ್ರತಿಭಟನೆ ಮಾಡಿದಾರಲ್ಲಿ. ಅದು ದರ ಏರಿಕೆ, ಭ್ರಷ್ಟಾಚಾರ, ಬೇರೆ ಬೇರೆ ಕಾರಣಕ್ಕಾಗಿ, ಅಂದರೆ ಪಾಕಿಸ್ತಾನದ ಹಸ್ತಕ್ಷೇಪದ ಕಾರಣಕ್ಕಾಗಿ, ಎಲ್ಲ ಕಾರಣಕ್ಕಾಗಿ ಪ್ರತಿಭಟನೆಗಳಾಗಿದೆ. ಈಗ ಒಂದ್ಸಗೆ 46ಕ್ಕೆ ಅಲ್ಲಿ ಮೃತಪಟ್ಟವರ ಸಂಖ್ಯೆ ಆಗಿದೆ. 200 ಜನ ಗಾಯಗೊಂಡರು. ಮುಜಾಫರಾಬಾದ್, ರಾವಲ್ಕೋಟ್, ಮೀರ್ಪುರ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಇಲ್ಲೆಲ್ಲ ಸ್ಟ್ರೈಕ್ ಆಯಿತು. ನೀವು ನೋಡಿ, ರಾವಲ್ಕೋಟ್ನ ಒಂದು ಈದ್ಗಾ ಮೈದಾನ ಇದೆ ರಾವಲ್ಕೋಟಲ್ಲಿ. ಆ ಈದ್ಗಾ ಮೈದಾನದಲ್ಲಿ ಜನ ಏನು ಮಾಡ್ತಾ ಇದ್ರು? ಒಂದು ಸಮಾವೇಶ ಮಾಡ್ತಾ ಇದ್ರು. ಒಂದು 60-70 ಸಾವಿರ ಜನ ಸೇರಿದ್ರಲ್ಲಿ. 60-70 ಸಾವಿರ ಜನ ಸೇರಿ ಅಲ್ಲಿ ವೇದಿಕೆ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಭಾಷಣ ಮಾಡ್ತಾ ಇದ್ರು ಪಾಕಿಸ್ತಾನದ ಸರ್ಕಾರದ ವಿರುದ್ಧ, ನಮ್ಮ ಹಕ್ಕುಗಳು ಏನಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ಆ ಸಮಯದಲ್ಲಿ ಪಾಕಿಸ್ತಾನದಿಂದ ಏಕಾಏಕಿಯಾಗಿ 70,000 ಜನರ ಮೇಲೆ ನಡುವೆ ಗುಂಡಿನ ದಾಳಿ ಆಯಿತು. ಅಲ್ಲಿ ಕೂಡ ಕೆಲವೊಂದಿಷ್ಟು ಜನ ಮೃತಪಟ್ಟರು. ಮತ್ತೊಂದು ಕಡೆ ನಾನು ಅವಾಗ ಹೇಳಿದ ಹಾಗೆ ಜಂಟಿ ಆಕ್ಷನ್ ಸಮಿತಿ, ಜಾಕ್ ಎನ್ನುವಂಥ ಒಂದು ಏನು ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು, ಅದನ್ನು ನಿಷೇಧ ಮಾಡಿದ್ರು. ಈ ನಿಷೇಧ ಆದ ನಂತರ ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ಜಾಸ್ತಿ ಆಯಿತು. ಈಗ ಈ ಪ್ರತಿಭಟನಾಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಸರ್ಕಾರ ಕಂಡಲ್ಲಿ ಗುಂಡು ಹೊಡಿಬೇಕು ಎನ್ನುವಂಥ ಆದೇಶವನ್ನು ಕೊಟ್ಟುಬಿಟ್ಟಿದೆ. ಕಂಡಲ್ಲಿ ಗುಂಡು ಹೊಡಿಬೇಕೆನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು POK ಮೇಲೆ ಅಕ್ಷಮ್ಯ ಅಪರಾಧ ಅಂತ ಹೋರಾಟಗಾರ ಹೇಳ್ತಾ ಇದೆ. ಒಂದು ಕಡೆ ಇಂಟರ್ನೆಟ್ ಇಲ್ಲ, ಕರ್ಫ್ಯೂ ನಿಷೇಧಾಜ್ಞೆ ಆಗಿದೆ. ಈ ಎಲ್ಲವನ್ನ ಮೀರಿ ಯಾರು ವಾಪಸ್ ಬರ್ತಿದಾರಲ್ವ, ರಸ್ತೆಗಳಲ್ಲಿ ಬೀದಿಗಿಳಿತಿದ್ದಾರಲ್ಲ, ಮಕ್ಕಳು ಸೇರಿದಂತೆ, ಮಹಿಳೆಯರು ಸೇರಿದಂತೆ, ವಯಸ್ಸಾದವರು ಸೇರಿದಂತೆ 300 ಜನರನ್ನು ಜೈಲಿಗೆ ಹಾಕಿದ್ದಾರೆ ಪಾಕಿಸ್ತಾನ ಸರ್ಕಾರ. ಜಸ್ಟ್ ಇಮ್ಯಾಜಿನ್ ಹೆಂಗಿದೆ ಪರಿಸ್ಥಿತಿ POKಯಲ್ಲಿ ಅಂತ. 300 ಜನರನ್ನು ಜೈಲಿಗೆ ಹಾಕಿದ್ರು. ಅವ್ರು ಹೇಳ್ತಿದ್ದಾರೆ, ನಾವು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ ಹೊರತು ಭಿಕ್ಷೆಯನ್ನಲ್ಲ, ನಾವು ಗೆಲ್ತೀವಿ, ಇಲ್ಲದೇ ಇದ್ದರೆ ಸಾಯ್ತೀವಿ ಎನ್ನುವಂಥ ಹೇಳಿಕೆಗಳನ್ನು ಹೋರಾಟಗಾರರಲ್ಲಿ ಕೊಡ್ತಾ ಇರೋದು. ನೀವು ನೋಡಿ, ಕೆಲವೊಂದಿಷ್ಟು ಜನ ಈ ಘರ್ಷಣೆ ಆಯ್ತಲ್ಲ, ಘರ್ಷಣೆ ಕಂಡವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ರು. ಎಲ್ಲಿ? ಈ ಮುಜಾಫರಾಬಾದು, ರಾವಲ್ಕೋಟು, ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದರು. ಇವರು ಆಸ್ಪತ್ರೆಗೆ ದಾಖಲಾಗಿದ್ದು ಪಾಕಿಸ್ತಾನದ ಅರೆ ಸೇನಾಪಡೆಗಳಿಗೆ ಗೊತ್ತಾಯಿತು. ಈ ಅರೆ ಸೇನಾಪಡೆಗಳಿಗೆ ಗೊತ್ತಾದ ತಕ್ಷಣ ಈ ಪಡೆಗಳು ಹೋಗಿ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ಇವರಿಗೆ ಟ್ರೀಟ್ಮೆಂಟ್ ಕೊಡಬಾರದು ಅಂತ. ಯಾವುದೇ ಕಾರಣಕ್ಕೂ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬಾರದು ಅನ್ನುವ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ 110 ಜನರನ್ನು ಎಳೆದುಕೊಂಡು ಹೋದರು. ಮಕ್ಕಳಿದ್ರು, ವಯೋವೃದ್ಧರಿದ್ರು, ಮಹಿಳೆಯರಿದ್ರು, ಅನೇಕ ಜನ ಗರ್ಭಿಣಿಯರಿದ್ರು. 110 ಜನರನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆಸ್ಪತ್ರೆಯಿಂದ ದರದರನೆ ಇದೇ ಪಾಕಿಸ್ತಾನದ ಸೇನಾಪಡೆಗಳು ಎಳೆದುಕೊಂಡು ಹೋಗಿದ್ದಾರೆ. ಒಂದು ಘಟನೆ. ಮತ್ತೊಂದು ಘಟನೆ ಏನಾಗಿದೆ, POKಯಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇತ್ತು. ಪ್ರತಿಭಟನೆ ಆಗ್ತಾ ಇದ್ದದ್ದನ್ನು ಗಮನಿಸಿದ್ದಂತಹ ಇದೇ ಅರೆ ಸೇನಾ ಪಡೆಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ತಮ್ಮ ಬಳಿ ಇದ್ದಂತಹ ಸೇನಾ ಟ್ರಕ್ ಮತ್ತು ವಾಹನಗಳನ್ನು ಏನು ಮಾಡಿದ್ರು, ಈ ಜನಸಂದಣಿ ಇರುತ್ತಲ್ಲ, ಆ ಜನಸಂದಣಿಯ ಮೇಲೆ ಏಕಾಏಕಿಯಾಗಿ ನುಗ್ಗಿಸೋ ಪ್ರಯತ್ನವನ್ನು ಮಾಡಿದ್ರು. ಅನೇಕ ಜನ ಆ ಲಾರಿ ಕೆಳಗಡೆ, ಟ್ರಕ್ ಕೆಳಗಡೆ ಸಿಕ್ಕಾಕೊಂಡ್ರು. ಅನೇಕ ಜನ ಗಾಯಾಳುಗಳಾದರು, ಮೃತಪಟ್ಟರು. ಇದು POKಯಲ್ಲಿ ಆಗ್ತಾ ಇರುವಂತಹ ವಾಸ್ತವಿಕ ಬೆಳವಣಿಗೆ.
ಹೀಗಾಗಿ ಅಲ್ಲಿಯ ಜನ ಏನು ಹೇಳ್ತಿದ್ದಾರೆ, ನಾವು ಭಾರತಕ್ಕೆ ಸೇರ್ಪಡೆ ಆಗ್ತೀವಿ ಅಂತ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಇಂಥದ್ದೊಂದು ಹಿಂಸಾಚಾರಕ ಬೆಳವಣಿಗೆಗಳು ಅನೇಕ ದಶಕಗಳಿಂದ ಆಗ್ತಾ ಇದೆ. ಅನೇಕ ದಶಕಗಳಿಂದ ಇದರ ವಿರುದ್ಧ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಪ್ರತಿಭಟನೆ ಹಕ್ಕಿಕ್ಕುವಂತಹ ಪ್ರಯತ್ನ. ಮತ್ತೊಂದು ಕಡೆ ಪಾಕ್ ಒಂದು ಕುತಂತ್ರ ನೀತಿಯನ್ನು ಆಲೋಚನೆ ಮಾಡ್ತಾ ಇದೆ, ಅದು ಆರ್ಟಿಕಲ್ 56 ಅಂತ. ನಮ್ಮಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಪ್ರಾತಿನಿಧ್ಯ ಇತ್ತು, ಆರ್ಟಿಕಲ್ 370. ಅದಕ್ಕೆ ಪ್ರತ್ಯೇಕನಾದಂತಹ ಸವಲತ್ತುಗಳೆಲ್ಲವೂ ಕೂಡ ಇತ್ತು. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ 2019ರಲ್ಲಿ ಅದನ್ನು ಅಬ್ರಾಗೇಷನ್ ಮಾಡಲಾಯಿತು. ಇದೀಗ ಪಾಕಿಸ್ತಾನ ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ, ಭಾರತದ ಮಾದರಿಯಲ್ಲಿ POK ಮೇಲೆ ಹಿಡಿತಕ್ಕೆ ಒಂದು ಪ್ಲಾನ್ ಮಾಡಿಕೊಂಡಿದೆ ಪಾಕಿಸ್ತಾನ ಅಂತ. ಆರ್ಟಿಕಲ್ 56 ಜಾರಿಗೊಳಿಸಿ ಚುನಾಯಿತ ಸರ್ಕಾರವನ್ನು ವಿಸರ್ಜನೆ ಮಾಡುವಂತಹ ಪ್ರಯತ್ನ ಇದು. ವಿಸರ್ಜನೆ ಮಾಡೋದು ಆರ್ಟಿಕಲ್ 56 ಅನ್ನೋದೇನಿದೆ, ಇದೊಂದು POKಯ ತಾತ್ಕಾಲಿಕ ಸಂವಿಧಾನದ ಕಾಯ್ದೆ 1974 ಅಂತ ಹೇಳ್ತಾರೆ. ಇಸ್ಲಾಮಾಬಾದ್ ಸರ್ಕಾರ POKಯ ಸ್ಥಳೀಯ ಆಡಳಿತವನ್ನು ನಿಯಂತ್ರಿಸುವಂತಹ ಒಂದು ಪರಮಾಧಿಕಾರ ಇದು. ಇಸ್ಲಾಮಾಬಾದ್ ಸರ್ಕಾರ ಅಂದರೆ ಇಸ್ಲಾಮಾಬಾದ್ನಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರೇ ನೇರವಾಗಿ POKಯನ್ನು ಆಳೋದು, ಅವರ ನಿಯಂತ್ರಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇರೋದು ಅಂತ. ಏನಿದು, ಸ್ಥಳೀಯ ಸರ್ಕಾರವನ್ನು ಏಕಾಏಕಿಯಾಗಿ ವಜಾ ಮಾಡಬಹುದು ಇದನ್ನು ತಿದ್ದುಪಡಿ ಮಾಡಿದರೆ. POK ಶಾಸನಸಭೆಯಲ್ಲಿ ಎಷ್ಟೇ ಬಹುಮತ ಇದ್ದಾಗಲೂ ಕೂಡ ಪಾಕ್ ಸರ್ಕಾರ ಏನು ಮಾಡ್ಬೋದು, ಆರ್ಟಿಕಲ್ 56 ಬಳಸಿ ಸರ್ಕಾರವನ್ನು ವಜಾ ಮಾಡಬಹುದು, ಆ ಮುಖಾಂತರ ತಮ್ಮ ಆಡಳಿತವನ್ನು ನಡೆಸಬಹುದು ಅಂತ ಒಂದು. ಎರಡನೇದು, ವಿಧಾನಸಭೆಯನ್ನು ವಿಸರ್ಜನೆ ಮಾಡುವಂಥ ಅಧಿಕಾರವೂ ಕೂಡ ಬರುತ್ತೆ. ನೇರವಾಗಿ ಕೇಂದ್ರದ ಆಡಳಿತವನ್ನು ಇಲ್ಲಿ ನಾವು ತೆಗೆದುಕೊಂಡು ಬರ್ಬೋದು ಎನ್ನುವಂಥ ಲೆಕ್ಕಾಚಾರ ಇದೆ. ಈ ನೋಡಿ, POK ಸಂವಿಧಾನದಲ್ಲಿ ಒಂದು 15ನೇ ತಿದ್ದುಪಡಿಯನ್ನು ತರೋದಕ್ಕೆ ಇವರು ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. ಏನಿದೆ 15ನೇ ತಿದ್ದುಪಡಿ ಅಂತ ಹೇಳಿದರೆ, ಸರ್ಕಾರ ಮತ್ತು ಹಣಕಾಸಿನ ಅಧಿಕಾರ ನೇರವಾಗಿ ಯಾರಿಗೆ ಹೋಗುತ್ತೆ ಅಂತ ಹೇಳಿದರೆ ಪಾಕಿಸ್ತಾನದ ಸರ್ಕಾರಕ್ಕೆ ಹೋಗುತ್ತೆ ಅಂತ. ನಮ್ಮಲ್ಲಿ ಒಂದು 35A ಇತ್ತು, ಒಂದು ಕಾಯ್ದೆ 35A. ಎಲ್ಲಿಗಿತ್ತಿದು? ಜಮ್ಮು ಕಾಶ್ಮೀರಕ್ಕಿತ್ತು. ಅದರ ಅನ್ವಯ ಏನಾಗಿತ್ತು ಅಂತ ಹೇಳಿದ್ರೆ, ಜಮ್ಮು ಮತ್ತು ಕಾಶ್ಮೀರದವರನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ 2019ರ ತನಕವೂ ಕೂಡ ಸಾಧ್ಯ ಇರಲಿಲ್ಲ. 35A ನರೇಂದ್ರ ಮೋದಿ ಸರ್ಕಾರ ರದ್ದು ಮಾಡಿದ ನಂತರ ಜಮ್ಮು ಕಾಶ್ಮೀರದ ಅಲ್ಲದವರು ಕೂಡ ಜಮ್ಮು ಕಾಶ್ಮೀರದಲ್ಲಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಯಿತು. ಪಾಕಿಸ್ತಾನ ಸರ್ಕಾರ ಏನು ಆಲೋಚನೆ ಮಾಡ್ತಿದೆ ಅಂತ ಹೇಳಿದ್ರೆ, ಈ POKಯಲ್ಲಿ ಆರ್ಟಿಕಲ್ 56 ತರುವ ಮುಖಾಂತರ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳು, ಬೇರೆ ಬೇರೆ ಪ್ರಾಂತ್ಯಗಳವರು ಬಂದು ಕೂಡ POKಯಲ್ಲಿ ಜಮೀನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಈ ಕಾಶ್ಮೀರಿಗಳೇನಿದಾರಲ್ಲ ಆ ಕಾಶ್ಮೀರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಶಿಯಾ ಮುಸ್ಲಿಮರು ಆ ಮುಸ್ಲಿಂ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಇವರೆಲ್ಲ ಇದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಮತ್ತೊಂದು ಬೆಳವಣಿಗೆ, POK ಆಡಳಿತ ವ್ಯವಸ್ಥೆ ಪಾಕ್ನ ಕೈಗೊಂಬೆ ಆಗಿಬಿಟ್ಟಿದೆ. POK ಕೈಗೊಂಬೆ ಇದು. ನಾವು ಮೊನ್ನೆ ಇದರ ಬಗ್ಗೆ ಉಲ್ಲೇಖ ಮಾಡಿದ್ವಿ. 2 ಭಾಗ ಇದೆ, ಆಜಾದ್ ಜಮ್ಮು ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ 2 ಪ್ರತ್ಯೇಕವಾದಂತಹ ಭಾಗಗಳನ್ನು ಮಾಡ್ಕೊಂಡಿದ್ದಾರೆ. ಅದು ಆಡಳಿತದ ಕಾರಣಕ್ಕಾಗಿ ಅಂತ 2 ಭಾಗ ಇದೆ. ಆಜಾದ್ ಜಮ್ಮು ಕಾಶ್ಮೀರ ಭಾರತ ಜಮ್ಮು ಕಾಶ್ಮೀರದ ಗಡಿಗೆ ಹೊಂದಿಕೊಂಡಿರುವಂತಹ ಪಟ್ಟಿ ಇದು. ಮುಜಾಫರಾಬಾದ್ ಇದರ ರಾಜಧಾನಿ. ಕಾಗದದ ಮೇಲೆ ಇದಕ್ಕೆ ಪ್ರತ್ಯೇಕವಾದಂಥ ಪ್ರೆಸಿಡೆಂಟ್ ಇದ್ದಾರೆ, ಪ್ರತ್ಯೇಕವಾದಂತಹ PM ಇದ್ದಾರೆ, ವಿಧಾನಸಭೆ ಇದೆ, ಸುಪ್ರೀಂ ಕೋರ್ಟ್ ಇದೆ. ಬಟ್ ವಾಸ್ತವದಲ್ಲಿ ಇದನ್ನು ಪಾಕ್ ಸರ್ಕಾರ ನಿಯಂತ್ರಣ ಮಾಡುತ್ತೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಪ್ರತಿಭಟನೆ ಮಾಡ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಇಲ್ಲೇ ಆಗ್ತಾ ಇರೋದು. ಮತ್ತೊಂದು ಕಡೆ ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಇಸ್ಲಾಮಾಬಾದ್ನಲ್ಲಿರುವಂಥ ಈ ಕಾಶ್ಮೀರ್ ಕೌನ್ಸಿಲ್ ಏನಿದೆ ಇವರೆಲ್ಲ ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತ. ನೀವು ನೋಡಿ, ಈ ಆಜಾದ್ ಜಮ್ಮು ಕಾಶ್ಮೀರದಲ್ಲಿ ಯಾರಾದರೂ ಒಬ್ಬರು ವ್ಯಕ್ತಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರಲ್ಲ ಚುನಾವಣೆಯಲ್ಲಿ ಗೆದ್ದು, ಅವ್ರೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ, ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದರೆ, ಅಥವಾ ಸರ್ಕಾರಿ ನೌಕರಿಗೆ ನಾವು ಸೇರಬೇಕು ಅಂತ ಹೇಳಿದರೆ, ಜಮ್ಮು ಕಾಶ್ಮೀರ ಪಾಕಿಸ್ತಾನಕ್ಕೆ ವಿಲೀನ ಆಗೋದನ್ನು ನಾನು ಒಪ್ತೇನೆ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಂತೆ. ಅಂದರೆ ಭಾರತಕ್ಕೆ ಸೇರುವಂಥ ಜಮ್ಮು ಕಾಶ್ಮೀರ ಏನಿದೆ, ಆ ಜಮ್ಮು ಕಾಶ್ಮೀರ ಒಂದಲ್ಲ ಒಂದು ದಿನ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅಂತ ಅಲ್ಲಿಯ ಜನಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ, ಅಲ್ಲಿ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ. ಆದರೆ ಯಾರಾದರೂ ಇದನ್ನು ವಿರೋಧ ಮಾಡಿ ಸ್ವತಂತ್ರವಾಗಿ ಏನಾದರೂ ಉಳಿದು ಬಿಡ್ತಾರಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಲಾಗೋದಿಲ್ಲ, ಅವರನ್ನು ತಿರಸ್ಕಾರ ಮಾಡಲಾಗುತ್ತೆ. ಮತ್ತೊಂದು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ್, ಇದು POKಯ ಉತ್ತರ ಭಾಗದಲ್ಲಿದೆ. ರಾಜಧಾನಿ ಗಿಲ್ಗಿಟ್ ಇದೆ. ಚೀನಾ, ಅಫ್ಘಾನಿಸ್ತಾನ ಮತ್ತು ಬೇರೆ ಬೇರೆ ದೇಶಗಳ ಜೊತೆಗೆ ಗಡಿಯನ್ನೆಲ್ಲ ಹಂಚಿಕೊಂಡಿರೋದು. ಇಲ್ಲಿ ಆಜಾದ್ ಮತ್ತು ಜಮ್ಮು ಕಾಶ್ಮೀರ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಾಶ್ಮೀರಿಗಳಿದ್ದಾರೆ. ನೀವು ಗಿಲ್ಗಿಟ್ಟಾನ್ ಮತ್ತು ಬಲ್ಟಿಸ್ತಾನ್ ಕಡೆ ಹೋದರೆ ಶಿಯಾ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಇವರನ್ನು ಪ್ರತ್ಯೇಕವಾಗಿ ಒಡೆಯಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವರೆಲ್ಲ ಮಾಡ್ತಿದ್ದಾರೆ. ನಿರುದ್ಯೋಗ 33% ಇದೆ. ಅಂದರೆ ಪಾಕಿಸ್ತಾನದಲ್ಲಿರುವಂಥ ನಿರುದ್ಯೋಗಕ್ಕಿಂತಲೂ ಕೂಡ 3% ಜಾಸ್ತಿ ನಿರುದ್ಯೋಗ ಈ 2 ಪ್ರದೇಶಗಳಿರೋದು. ಹೀಗಾಗಿ ಅದನ್ನು ಅವರು ನಿಯಂತ್ರಣ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮೋದಿಗಾಗಿ ಒಂದು ವಿಶೇಷ ಹೋಮ ಆಗಿದೆ. ಮೋದಿ 12 ವರ್ಷ ಆಡಳಿತವನ್ನು ನಡೆಸಿದರು. 2014ರಲ್ಲಿ ಮೊದಲ ಬಾರಿಗೆ ದೇಶದ ಪ್ರಧಾನಿ ಆದರು.
ಅದಾದ ನಂತರ 12 ವರ್ಷ 2026 ತನಕ ಇದೀಗ ಗಡಿ ಭಾಗದಲ್ಲೆಲ್ಲ ಹೋಮ ಹವನ ಆಗಿದೆ. ಮೋದಿ ಇನ್ನು 24 ವರ್ಷ ದೇಶ ಮುನ್ನಡೆಸಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡಿದ್ರು. POKನ ಭಾರತಕ್ಕೆ ಸೇರಿಸಿ ಅಂತೆಲ್ಲ ಭಾವನಾತ್ಮಕವಾಗಿ ಜನ ಮನವಿಯನ್ನು ಮಾಡಿದ್ದಾರೆ. ಭಾವನಾತ್ಮಕವಾಗಿ ಜನ ಮನವಿಯನ್ನು ಮಾಡಿರೋದು. 12 ವರ್ಷ ಆಡಳಿತ ಯಶಸ್ಸು ಸಿಕ್ಕಿದೆ. ಹೀಗಾಗಿ ಗಡಿ ನಿಯಂತ್ರಣ ರೇಖೆ LOC ಆಗಿರ್ಬೋದು, ಇಲ್ಲೆಲ್ಲ ಕಡೆಯೂ ಕೂಡ ಅವರೆಲ್ಲ ಪೂಜೆ ಹೋಮ ಹವನ ಎಲ್ಲವನ್ನು ಮಾಡಿದರು. ಅಂದರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಗಡಿ ಗ್ರಾಮಗಳ ಅಭಿವೃದ್ಧಿಗೆ ಸ್ವಲ್ಪ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿದರು ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಹೆಂಗೆ ಇಷ್ಟು ದಿನಗಳ ಕಾಲ ಏನು ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಗಡಿ ಗ್ರಾಮಗಳನ್ನು ಕೊನೆಯ ಗ್ರಾಮ ಅಂತ ಗುರುತು ಮಾಡಲಾಗ್ತಾ ಇತ್ತಂತೆ. ಆದರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಇದನ್ನು ಮೊದಲ ಗ್ರಾಮಗಳಂತೆಲ್ಲ ಕರೀಲಾಗ್ತಾ ಇತ್ತು. ಆರ್ಟಿಕಲ್ 370 ರದ್ದತಿ ಆಯಿತು. ಅದಾದ ನಂತರ ಕಲ್ಲು ತೂರಾಟಗಳು, ಭಯೋತ್ಪಾದಕ ಘಟನೆಗಳೆಲ್ಲವೂ ಕೂಡ ಕಡಿಮೆ ಆಗಿದ್ದನ್ನು ಅಲ್ಲಿಯ ಗಡಿ ಗ್ರಾಮಸ್ಥರೆಲ್ಲ ಹಾಡಿ ಹೋಗಲಿದ್ದಾರೆ. 35A ವಿಧಿ ರದ್ದತಿ ಮಾಡಿದ್ದನ್ನು ಕೂಡ ಹಾಡಿ ಹೋಗಲಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಅಟಲ್ ಸುರಂಗ ಮಾರ್ಗ, ಅಂದರೆ ಇದನ್ನು ಅಟಲ್ ಟನಲ್ ಅಂತ ನಾವು ಕರಿತೀವಿ. ಅಂದರೆ ಹಿಮಾಚಲ ಪ್ರದೇಶದ ಮನಾಲಿ ಟು ಲಡಾಖನ್ನು ಸಂಪರ್ಕ ಮಾಡುತ್ತೆ. ಅಂದರೆ 6 ತಿಂಗಳ ಕಾಲ ಅವರು ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಮೋದಿ ಸರ್ಕಾರ ಬಂದ ನಂತರ ಇದೆಲ್ಲವೂ ಕೂಡ ಆಗಿದೆ ಅಂತೆಲ್ಲ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಈಗ ಗಡಿ ಗ್ರಾಮದಲ್ಲಿ ನರೇಂದ್ರ ಮೋದಿಯವರ ಪರವಾಗಿ ಆಗಿರುವಂಥ ಹೋಮ ಹವನ ಎಲ್ಲವೂ ಕೂಡ. ಹಾಗಾದರೆ POK ಭೌಗೋಳಿಕ ಮಹತ್ವ ಏನು, ಭಾರತಕ್ಕೆ ಹಾಕಬೇಕು? ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ ಹಾಗೆ 1947 ಅಕ್ಟೋಬರ್ 26-27 ಆ ಸಮಯದಲ್ಲಿ ರಾಜಾ ಹರಿಸಿಂಗ್ ಒಪ್ಪಂದಕ್ಕೆ ಸಹಿ ಹಾಕಿದ್ರಲ್ಲ, ಆ ಸಮಯಕ್ಕೆ ಭಾರತಕ್ಕೆ ಸೇರ್ಪಡೆಯಾಗಿದ್ದದು. ಏಕಾಏಕಿಯಾಗಿ ಪಾಕಿಸ್ತಾನ ರಾಜಾ ಹರಿಸಿಂಗ್ ಬೆನ್ನಿಗೆ ಚೂರಿ ಎರೆದು ಮೋಸವನ್ನು ಮಾಡಿ ಒಪ್ಪಂದಕ್ಕೆ ಸಹಿ ಹಾಕಿದಾಗಲೂ ಕೂಡ ಬಂಡಾಯಕೋರು, ಅಂದರೆ ಯಾವುದೋ ಒಂದು ಬುಡಕಟ್ಟು ಸಮುದಾಯದ ರೂಪದಲ್ಲಿ ದಾಳಿ ಮಾಡುವ ಮುಖಾಂತರ ಇದನ್ನು ವಶಪಡಿಸಿಕೊಂಡಿದ್ದು ನೋಡಿದ್ದೀವಿ. ಒಂದು ನೈಸರ್ಗಿಕವಾಗಿ ಸಮೃದ್ಧ ಇರುವಂತಹ ಪ್ರದೇಶ ಅದು, ನೀಲಂ ಜೇಲಂ ನದಿಗಳಾಗಿರ್ಬೋದು. ಅದಾದ ನಂತರ ಖನಿಜ ಸಂಪತ್ತೆಲ್ಲವೂ ಕೂಡ ಇದೆ. ಮತ್ತೊಂದು ಕಡೆ ಚೀನಾ ಅಫ್ಘಾನಿಸ್ತಾನದೊಂದಿಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಪ್ರಾಮುಖ್ಯತೆಯಾಗಿ ನೀವು ನೋಡಿ, ಅಫ್ಘಾನಿಸ್ತಾನ, ತಜಿಕಿಸ್ತಾನ ಚೀನಾದ ಜೊತೆಗೆ ನೇರವಾದಂತಹ ಗಡಿಯನ್ನು ಹೊಂದುತ್ತೆ. ಇದೀಗ POK ಏನಾದರೂ ಭಾರತದ ವಶಕ್ಕೆ ಏನಾದರೂ ಬಂದುಬಿಟ್ರೆ ನಾವು ಮಧ್ಯ ಏಷ್ಯಾ ಮತ್ತು ಯುರೋಪ್ ದೇಶಗಳನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು. ಬಟ್ ಅದು ಸಂಪರ್ಕ ಸಾಧ್ಯವಾಗದೇ ಇರೋದಕ್ಕೆ ನಾವೇನು ಮಾಡಿದ್ದೀವಿ, ಇರಾನ್ನ ಚಬಹಾರ್ ಬಂದರು ಮುಖಾಂತರ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀವಿ. ಹೀಗಾಗಿ ನಮಗದು ಭಾರಿ ಇಂಪಾರ್ಟೆಂಟ್ ಆಗಿದೆ. ಲಷ್ಕರ್ ಎ ತೊಯ್ಬಾ, ಅದಾದ ನಂತರ ಜೈಷ್ ಎ ಮೊಹಮ್ಮದ್ ಎಲ್ಲ ಭಯೋತ್ಪಾದಕ ತರಬೇತಿ ಘಟಕಗಳೆಲ್ಲವೂ ಕೂಡ ಇಲ್ಲೇ ಇತ್ತು. ನಾವು ಕಳೆದ ಬಾರಿ ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಆ ತರಬೇತಿ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಈ ಕಾರಣಕ್ಕಾಗಿ ಭಾರತಕ್ಕೆ POK ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಚೀನಾ ಮತ್ತು ಪಾಕಿಸ್ತಾನ ಒಂದು ಮೈತ್ರಿಯನ್ನು ಮಾಡಿಕೊಂಡು ಮುಖಾಂತರ ಈ ಗಿಲ್ಗಿಟ್ ಬಾಲ್ಟಿಸ್ತಾನ ಮುಖಾಂತರ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಂತೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅದರ ವಿರುದ್ಧ ಭಾರತವು ಕೂಡ ಧ್ವನಿ ಎತ್ತಿತ್ತು. ಹೀಗಾಗಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಝೇಲಂ ನೀಲಂ ಎನ್ನುವಂತಹ ನದಿಗಳಿರೋದು ಸಿಂಧು ನದಿಯ ಉಪನದಿಗಳು. ಈ ಕಾರಣಕ್ಕಾಗಿ ಭಾರತಕ್ಕೆ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್. ಒಂದು ಐತಿಹಾಸಿಕ ಸಂಬಂಧವೂ ಕೂಡ ಭಾರತ ಜೊತೆಗಿದೆ. ಅದರ ಬಗ್ಗೆ ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ. ಈ ಕಾರಣಕ್ಕಾಗಿ ಇದೊಂದು ಬೆಳವಣಿಗೆ. ಮತ್ತೊಂದು, ಪಾಕಿಸ್ತಾನದ ಕನಸು ಭಗ್ನ ಆಗಿದೆ. ದಶಕಗಳಿಂದ ಪಾಕಿಸ್ತಾನಕ್ಕೆ ನೀಡಿದಂತಹ ಸ್ವತಂತ್ರದ ಸುಳ್ಳು ಭರವಸೆ ಇದೀಗ ಜನರಿಗೆಲ್ಲ ಅರ್ಥ ಆಗಿದೆ. ಹೀಗಾಗಿ ಅವರು ಪೋಸ್ಟರ್ ಹಿಡಿದು ಬೀದಿಗೆ ಬಂದಿದ್ದಾರೆ. ನೀವು ಹೊಡಿತೀರಾ, ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತೀವಿ, ಇಲ್ಲಾಂದರೆ ಸಾಯ್ತೀವಿ ಅಂತ. ದೌರ್ಜನ್ಯದ ವಿರುದ್ಧ ಕಾಶ್ಮೀರಿ ಯುವಕರೆಲ್ಲ ಸಿಡಿದೆದ್ದು ಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಇವರು ಉದ್ಯೋಗವೂ ಇಲ್ಲ. ಅವರೆಲ್ಲ ಉದ್ಯೋಗಕ್ಕಾಗಿ ಬೇರೆ ಬೇರೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗಬೇಕು. ಕಲ್ಲು ಕೊಡ್ತಾರೆ, ಬಂದೂಕುಗಳನ್ನು ಕೊಡ್ತಾರೆ, ಭಯೋತ್ಪಾದನೆಗೆ ಇಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದಾಗ್ತಾ ಇರೋದು ಈ ಕಾರಣಕ್ಕಾಗಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಅಲ್ಲಿಗೆ ಜನ ದೊಡ್ಡ ಮಟ್ಟದಲ್ಲಿ ಇದೀಗ ಆಕ್ರೋಶದ ಜ್ವಾಲೆ ಬುಗ್ಗಿಲೆದ್ದಿದೆ. ಹೀಗಾಗಿ ಅವರು ಭಾರತಕ್ಕೆ ನಾವು ಸೇರ್ಪಡೆ ಆಗ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ದಂಗೆಯ ರೂಪದಲ್ಲಿ ಪೋಸ್ಟರ್ಗಳನ್ನು ಅಂಟಿಸೋದು, ಜನಜಾಗೃತಿಯನ್ನು ಮಾಡ್ತಾ ಇರೋದು, ಇದು POKಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಜಿ ಕನ್ನಡ ನ್ಯೂಸ್ DNEಯ 3ನೇ ಸುದ್ದಿ ಇದಾದರೆ 4ನೇ ಸುದ್ದಿ ತೃಣಮೂಲ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬೆಳವಣಿಗೆ ಬಗ್ಗೆ ಇದೆ. 4ನೇ ಸುದ್ದಿ, ಇಡೀ ದೇಶದಲ್ಲಿ ರಾಜಕಾರಣದ ದಿಕ್ಕು ಬದಲಾಗಿದ್ದು ಈ ವರ್ಷ ಮೇ 4ನೇ ತಾರೀಕಿಗೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಾಗ. ಅದರಲ್ಲೂ ವಿಶೇಷವಾಗಿ ಯಾವ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೆ BJP ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ವೋ ಆ ಪಶ್ಚಿಮ ಬಂಗಾಳದಲ್ಲಿ 208 ಸ್ಥಾನಗಳನ್ನು BJP ಗೆಲ್ಲುವ ಮುಖಾಂತರ 15 ವರ್ಷಗಳ TMCಯ ಭದ್ರಕೋಟೆಯನ್ನು ಛಿದ್ರ ಮಾಡಿತು. ಕೇವಲ ಪಶ್ಚಿಮ ಬಂಗಾಳದಲ್ಲಿ TMC ಆಡಳಿತವನ್ನು ಮಾತ್ರ BJP ಅಂತ್ಯ ಮಾಡಲಿಲ್ಲ, ಅದರ ಬದಲಾಗಿ TMCಯು ಕೂಡ ಅಂತ್ಯದ ಹಾದಿಗೆ ಹೋಗುವ ಹಂತಕ್ಕೆ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಋತುಪರ್ಣ ಬ್ಯಾನರ್ಜಿ ನೇತೃತ್ವದ ಶಾಸಕರು 58 ಜನ ಏಕಾಏಕಿಯಾಗಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿರೋಧ ಮಾಡಿಕೊಂಡು ಹೊರಗಡೆ ಬಂದಿದ್ದು. ಅದಾದ ನಂತರ ರಾಜ್ಯಸಭೆಯ ಸಂಸದರ ರಾಜೀನಾಮೆ ಕೊಟ್ಟರು.
ಲೋಕಸಭೆಯ ಸಂಸದರ ರಾಜೀನಾಮೆ ಕೊಡುವಂತಹ ಪರ್ವಗಳು ಶುರುವಾಗಿದೆ. ಇದೀಗ ಒಂದು ತಿಕ್ಕಾಟ ಶುರುವಾಗಿದೆ. ಮಮತಾ ಬ್ಯಾನರ್ಜಿ ಅವರ TMC ಒರಿಜಿನಲ್ಲು ಅಥವಾ ಬಂಡಾಯ ಇದ್ದಿರುವಂತಹ ಸಂಸದರು ಶಾಸಕರ TMC ನೈಜವಾದಂತಹ TMCಯೋ, ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಇವೆಲ್ಲದರ ಹಿಂದೆ ದೇಶದ ಗೃಹ ಸಚಿವ ಬಿಜೆಪಿಯ ನಾಯಕ ಅಮಿತ್ ಶಾ ಒಂದು ಚಾಣಕ್ಯ ನೀತಿಯನ್ನು ಅನುಸರಿಸಿದ್ದಾರೆ ಅಂತ. ಅಂದರೆ ಈಗ ವಿರೋಧ ಪಕ್ಷಗಳು ಹೇಳುವಂತಹ ರೀತಿ ಆಪರೇಷನ್ ಕಮಲದ ನೀತಿ ಬದಲಾಗಿದೆ, ಅದನ್ನು ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ. ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇಂಡಿಯಾ ಮೈತ್ರಿಕೂಟ ಸಜ್ಜಾಗಿತ್ತು. ಇಂಡಿಯಾ ಮೈತ್ರಿಕೂಟ ಇದೀಗ ಛಿದ್ರ ಆಗ್ತಾ ಇರೋದನ್ನು ನೋಡಿದ್ದೀವಿ. ಅದರ ಭಾಗವಾಗಿ TMC ಆಗಿರೋದು. ಇದೀಗ ಬಿಜೆಪಿಗೆ TMC ಒಡೆದಿದ್ದರ ಲಾಭ ಏನು? ಈ ಲೆಕ್ಕಾಚಾರ ದೇಶದ ರಾಜಕಾರಣದಲ್ಲಿ ಆಗ್ತಾ ಇದೆ. ಯಾಕಂದರೆ 24ರ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನು ಪಡೆದುಕೊಳ್ಳಿಲ್ಲ. NDA ನೇತೃತ್ವದಲ್ಲಿ ಮೈತ್ರಿಕೂಟ ಆಯಿತು. ಅವರು ತೆಗೆದುಕೊಂಡು ಬರುವಂತಹ ಬಿಲ್ಗಳು, ತಿದ್ದುಪಡಿಗಳು, ಅವುಗಳಿಗೆ 3/2 ಬಹುಮತ ಲೋಕಸಭೆಯಲ್ಲೂ ಬೇಕು, ರಾಜ್ಯಸಭೆಯಲ್ಲೂ ಕೂಡ ಬೇಕು. ಬಹುಮತ ಇಲ್ಲ. ಈ ಕಾರಣಕ್ಕಾಗಿ ಅವುಗಳು ಮುಂದೆ ಹೋಗ್ತಾ ಇಲ್ಲ. ಅದರ ಭಾಗವಾಗಿ ಇಂಥದ್ದೊಂದು ಪ್ರಯತ್ನ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಏನಿದೆ ಹಾಗಾದರೆ? ದೀದಿಗೆ ಬಿಗ್ ಶಾಕ್, ಮಮತಾ ಕೋಟೆಯಲ್ಲಿ ಬಿರುಕು ಮೂಡಿರೋದು. ತೃಣಮೂಲ ಕಾಂಗ್ರೆಸ್ನ 20 ಸಂಸದರಿಂದ ಬಂಡಾಯ ಆಗಿದೆ. NDAಗೆಲ್ಲ ಬೆಂಬಲ ಕೊಟ್ಟರು. ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದಲ್ಲಿ ಮಮತಾ ಜೊತೆಗೆ ಸಂಬಂಧವನ್ನು ಕಳೆದುಕೊಂಡರು. ಈ ಪ್ರಗತಿಗಳು ಆಗ್ತಾ ಇರೋದು ಕಳೆದ ಒಂದು 15 ದಿನಗಳಿಂದ ಬಂಗಾಳದ ರಾಜಕಾರಣದಲ್ಲಿ ಆಗ್ತಿದೆ. ಇದು ನೇರವಾಗಿ ಬಿಜೆಪಿಗೆ ಸೇರಿದ NCPಯ ಪಕ್ಷದೊಂದಿಗೆಲ್ಲ ಬಂಡಾಯಗಾರರು ವಿಲೀನ ಆದರು. TMC ಸಂಸ್ಥಾಪಕ ಸದಸ್ಯ ಸುದೀಪ್ ಬಂಡೋಪಾಧ್ಯಾಯರಿಂದಲೂ ಕೂಡ ದೀದಿಗೆ ಶಾಕನ್ನು ಕೊಡಲಾಗಿದೆ. ಜೂನ್ 8ನೇ ತಾರೀಕಿಗೆ ಒಂದು ಬಂಡಾಯದ ಸಭೆ ಆಯಿತು. ಎಲ್ಲಿ? ಪಶ್ಚಿಮ ಬಂಗಾಳದ ಬಿಜೆಪಿ ಉಸ್ತುವಾರಿ ಭೂಪೇಂದ್ರ ಯಾದವ್ ಅವರ ನಿವಾಸದಲ್ಲಿ ಆಯ್ತಂತೆ. ಅಲ್ಲಿ ಸುಖೇಂದ್ರ ಶೇಖರ್ ರಾಯ್ ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರಲ್ಲ, ಅವರೆಲ್ಲ ಇದ್ರು. ಬಂಡಾಯದ ಭೀತಿ ಕಾಣಿಸಿದ ತಕ್ಷಣ ಅಭಿಷೇಕ್ ಬ್ಯಾನರ್ಜಿ ಏನು ಮಾಡಿದ್ರು? ಸ್ಪೀಕರಿಗೆ ಒಂದು ಪತ್ರ ಬರೆದ್ರು. ನಿನ್ನೆ ಏನಂತ ಪತ್ರ ಬರೆದು? ಅಧಿಕೃತ ಮಾನ್ಯತೆಯನ್ನು ಕೊಡಬಾರದು, ಅವರಿಗೆ ಪ್ರತ್ಯೇಕವಾದಂಥ ಆಸನಗಳೆಲ್ಲವೂ ಕೊಡಬಾರದು ಅಂತ. 14ರ ಸಂಜೆ ಒಂದು ಬೆಳವಣಿಗೆ ಆಯಿತು. ಕಾಕೋರಿ ಘೋಷ್ ದಸ್ತಿದಾರ್ ಮತ್ತು ಸುದೀಪ್ ಬಂಡೋಪಾಧ್ಯಾಯ ಅವರೆಲ್ಲ ಸೇರಿ ಬಂಡಾಯ ಎದ್ರು. ಅದರಲ್ಲಿ ರಚನಾ ಬ್ಯಾನರ್ಜಿ ಕೂಡ ಇದ್ರು. ಇದರಲ್ಲಿ ಪ್ರಮುಖವಾಗಿ ಸುದೀಪ್ ಬಂಡೋಪಾಧ್ಯಾಯ ಇದ್ದಾರಲ್ಲ, ಅವರು ಮಮತಾ ಬ್ಯಾನರ್ಜಿ ಅವರ ಆಪ್ತರು. ಇವರ ಪತ್ನಿ TMCಯ ಶಾಸಕಿ, 6 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇದೀಗ ಈ ವ್ಯಕ್ತಿ ದೀದಿಯವರ ವಿರುದ್ಧವೇ ಬಂಡಾಯ ಎದ್ದು ಬಿಟ್ಟಿದ್ದಾರೆ. ಇವರೆಲ್ಲ 19 ಜನ ಸಂಸದರ ಬಂಡಾಯ ಎದ್ದಾಗ ಸುದೀಪ್ ಬಂಡೋಪಾಧ್ಯಾಯ ಅವರು ಏನಾಗಿದ್ರು? ತಟಸ್ಥ ನಿಲುವನ್ನು ತೆಗೆದುಕೊಂಡು ಬಂದಿದ್ರು. ಈ ತಟಸ್ಥ ನಿಲುವಾದ ನಂತರ ಏನಾಯಿತು ಅಂತ ಹೇಳಿದ್ರೆ, ಇವರು ಕೂಡ ಬಿಜೆಪಿ ನಾಯಕರನ್ನು ಭೇಟಿಯಾದ ನಂತರ TMC ವಿರುದ್ಧ ಅಸಮಾಧಾನವನ್ನು ಹೊರಹಾಕುವ ಮುಖಾಂತರ ಇದೀಗ ಅವರು ಕೂಡ ಬಂಡಾಯ ಎದ್ದಿದ್ದಾರೆ. ಸುದೀಪ್ ಬಂಡೋಪಾಧ್ಯಾಯ ಹೇಳ್ತಾ ಇದ್ದಾರೆ, ನಾವೇ ಅಸಲಿ TMC ನೋಡ್ತಾ ಇರಿ, ಏನು ಬೆಳವಣಿಗೆಗಳಾಗುತ್ತೆ, ಕಾನೂನಾತ್ಮಕವಾಗಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಇದರ ಜೊತೆಗೆ ಸಂಸತ್ತಿನಲ್ಲಿ ಸಂಖ್ಯಾಬಲ ಅದಲು ಬದಲಾಗ್ಬಿಟ್ಟಿದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಬಿಜೆಪಿಯ ಈ ಚಾಣಕ್ಯ ನೀತಿ ಹಿಂದೆ ಒಂದು ಸಂಖ್ಯಾಬಲ ಇದೆ. ಮಸೂದೆಗಳನ್ನು ಪಾಸ್ ಮಾಡಿಸಬೇಕು, ತಿದ್ದುಪಡಿಗಳಾಗಬೇಕು. 1 ಕ್ಷೇತ್ರಗಳ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರಿಗೆ ಕಳೆದ ಏಪ್ರಿಲ್ನಲ್ಲಿ ಹಿನ್ನಡೆ ಆಗಿತ್ತು. ಇದೀಗ ಸಂಖ್ಯಾಬಲ ಬದಲಾಗಿದೆ. ರಾಜ್ಯಸಭೆಯಲ್ಲಿ 3/2 ಬಹುಮತದ ಸನಿಹಕ್ಕೆ NDA ಮೈತ್ರಿಕೂಟ ಬಂದಿದೆ. ಏನಾಯಿತು ಅಂತ ಹೇಳಿದ್ರೆ, ತಿದ್ದುಪಡಿ ಮಸೂದೆ ಅಂಗೀಕಾರ ಎಲ್ಲದಕ್ಕೂ ಬಹುಮತ ಬೇಕು. ಲೋಕಸಭೆಯಲ್ಲಿ 363 ಸಂಸದರ ಬೆಂಬಲ, 314 ಇದೆ. ಇದೀಗ 48ರ ಕೊರತೆ ಇದೆ. ಅಂದರೆ 543 ಲೋಕಸಭಾ ಕ್ಷೇತ್ರಗಳು, ಬಹುಮತಕ್ಕೆ 272 ಬೇಕು. ರಾಜ್ಯಸಭೆಯಲ್ಲಿ 148 NDA ಇರೋದು. ಇದೀಗ ಜಾರ್ಖಂಡ್ ಮತ್ತು ಮಿಜೋರಾಂನಲ್ಲಿ ಚುನಾವಣೆಯಲ್ಲಿ 3 ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ. ಅದರ ಜೊತೆಗೆ TMCಯಿಂದಲೂ ಕೂಡ 3 ಜನ ಏನು ರಾಜೀನಾಮೆ ಕೊಟ್ಟರಲ್ಲ, ಆ 3 ಬಹುಮತ ಇರುವ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನೇತೃತ್ವದ ರಾಜ್ಯಸಭಾ ಅಭ್ಯರ್ಥಿಗಳೆಲ್ಲ ಗೆಲ್ತಾರೆ. ಅದು ಕೂಡ ರಾಜ್ಯಸಭೆಗೆ ಬಹುಮತವನ್ನು ತಂದುಕೊಡುತ್ತೆ. ಆ ಮುಖಾಂತರ ಬಿಜೆಪಿಗೆ 154ಕ್ಕೆ ರಾಜ್ಯಸಭೆಯಲ್ಲಿ ಏರಿಕೆ ಆಗುತ್ತೆ. ಇದೀಗ 3/2 ಬಹುಮತ ಬೇಕೋದಕ್ಕೆ ರಾಜ್ಯಸಭೆಯಲ್ಲಿ 9 ಸ್ಥಾನಗಳಲ್ಲಿ ಕೊರತೆ ಆಗುತ್ತೆ. ಈಗ ಕೆಲವೊಂದಿಷ್ಟು ಇನ್ನೂ TMCಯ ಸಂಸದರೆಲ್ಲ ರಾಜೀನಾಮೆ ಕೊಡ್ತಾರೆ. ಆ ಸಂಸದರನ್ನು ಪುನರಪಿ ಆಯ್ಕೆ ಮಾಡ್ಕೊಂಡು ಬಂದು ರಾಜ್ಯಸಭೆಯಲ್ಲಿ ಬೇಕಾದಂಥ 163 ಸ್ಥಾನಗಳನ್ನು ತೆಗೆದುಕೊಂಡು ಬರ್ಬೋದು ಅಂತ. ಹಿಂದೆ ಆಮ್ ಆದ್ಮಿಯ ರಾಘವ್ ಚಡ್ಡಾ ಅವರ ನೇತೃತ್ವದಲ್ಲಿ 7 ಜನ ಆಪ್ಗೆ ಬಾಯ್ ಹೇಳಿದ್ರು. ಬಿಜೆಪಿ NDA ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿದ್ದನ್ನೆಲ್ಲ ನೋಡಿದ್ದೀವಿ. ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳು ರಾಜ್ಯಸಭೆಯಲ್ಲಿ ಆಗಬಹುದು ಅಂತ ಅಮಿತ್ ಶಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ.
ಏನಿದು ಮಾಸ್ಟರ್ ಪ್ಲಾನ್? ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಮಿತ್ ಶಾ ರಣತಂತ್ರ. 2/3 ಭಾಗ. ಈ ಸಂಸದರು ಶಾಸಕರು ಒಟ್ಟಾಗಿ ಎಲ್ಲ ವಿಲೀನರಾದರೆ ಸದಸ್ಯತ್ವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ಅದನ್ನು ತಮಿಳುನಾಡಿನ ರಾಜಕಾರಣದಲ್ಲಿ ನೋಡಿದ್ದೀವಿ. AIDMK ಕೆಲವೊಂದಿಷ್ಟು ಜನ ಹೋದರು, ಆದರೆ 2/3 ಇರಲಿಲ್ಲ. ಹೀಗಾಗಿ ಅವರಿಗೆ ಪಕ್ಷಾಂತರ ವಿರೋಧಿ ಕಾಯ್ದೆ ಏನಿತ್ತಲ್ಲ ಅದು ಅವರಿಗೆ ಕಾನೂನಾತ್ಮಕವಾಗಿ ಕಾಡ್ತಾ ಇದೆ ಅಂತೆಲ್ಲ ಸುದ್ದಿ ನೋಡಿದ್ವಿ. ಇದೀಗ ಕ್ಷೇತ್ರ ಪುನರ್ವಿಂಗಡಣೆ ಅದನ್ನೆಲ್ಲ ಬಿಲ್ ಪಾಸ್ ಮಾಡೋದು BJPಯ ಅಸಲಿ ಉದ್ದೇಶ ಅಂತ ಹೇಳಲಾಗುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ನಾವು ಪಕ್ಷವನ್ನು ಬಿಟ್ಟಿದ್ದೀವಿ ಅಂತ ನಿಯಮ, ಅಂದರೆ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. ಇವರು ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಹೋಗಿದ್ದಾರೆ ಅಂತ. ಹೀಗಾಗಿ ಅಲ್ಲಿಯ ಸ್ಪೀಕರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಸದಸ್ಯತ್ವವನ್ನು ರದ್ದು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅನರ್ಹರಾಗ್ತಾರೆ. ಅದಾದ ನಂತರ ಎಲೆಕ್ಷನ್ ಎಲ್ಲ ಎದುರಿಸಬೇಕು, ಇತ್ಯಾದಿ ಆಗುತ್ತೆ. ಮತ್ತೊಂದು ಕಡೆ ವಿಲೀನದ ಸಮಯದಲ್ಲಿ ತಾಂತ್ರಿಕ ತೊಂದರೆಗಳಾಗುತ್ತೆ. ಒಬ್ಬೊಬ್ಬರೇ ಒಂದು ಪಾರ್ಟಿಯನ್ನು ಸೇರ್ಪಡೆ ಆಗೋದು, ಅದು ದೊಡ್ಡ ಮಟ್ಟದ ತಾಂತ್ರಿಕವಾದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಂಡಾಯ ಸಂಸದರು ಇದೀಗ ಒಂದು ತ್ರಿಪುರಾ ಮೂಲದ ಒಂದು ಪಾರ್ಟಿಯ ಜೊತೆಗೆ ವಿಲೀನ ಆಗ್ತಾ ಇದ್ದಾರೆ. ವಿಲೀನ ಆಗಿ ಇದೀಗ ಅವರು NDA ಒಂದು ಸಪೋರ್ಟ್ ಮಾಡಿದ್ದಾರೆ. ಇದರ ಹಿಂದೆ 33% ಮಹಿಳಾ ಮೀಸಲಾತಿ, ಒನ್ಸ್ ಅಗೇನ್ ಕ್ಷೇತ್ರ ಮರು ವಿಂಗಡಣೆಗೆ ಇವರು ಬಹುಮತವನ್ನು ಮಾಡ್ಕೊಳ್ತಿದ್ದಾರೆ ಅಂತ ಸದ್ಯಕ್ಕೆ ಆಗ್ತಾ ಇರೋದು. TMC ಆಯಿತು, ಆಪ್ ಆಯಿತು. ಅದಾದ ನಂತರ ಇದೀಗ ಉದ್ಧವ್ ಠಾಕ್ರೆ ಸರದಿ ಅಂತ. ಏನಿದು? 7 ಸಂಸದರು, 9 ಪೈಕಿ 7 ಸಂಸದರೆಲ್ಲ ಎಲ್ಲಿಗೆ ಬರ್ಬೋದು? NDA ಮೈತ್ರಿಕೂಟಕ್ಕೆ. ಅಂದರೆ ಏಕನಾಥ್ ಶಿಂದೆ ಅವರ ಒರಿಜಿನಲ್ ಶಿವಸೇನೆ ಇದೆಲ್ಲ ಅದಕ್ಕೆ ಸಪೋರ್ಟ್ ಮಾಡಬಹುದು ಎನ್ನುವಂತಹ ಚರ್ಚೆಗಳು ಕಳೆದ ಕೆಲವು ದಿನಗಳಿಂದ ಆಗ್ತಾ ಇದೆ. ಒಂದು ಜೂನ್ 20ರೊಳಗೆಲ್ಲ NDA ಮೈತ್ರಿಕೂಟವನ್ನು ಅವರೆಲ್ಲ ಸೇರ್ತಾರೆ ಅಂತ. 9 ಸಂಸದರ ಪೈಕಿ 7 ಜನ. ಇದು ಕೂಡ ಅಷ್ಟೇ 2/3 ಬಹುಮತ ಬೇಕು. ಅದನ್ನು ಅವರು ಆ ಶಾಸಕರು ಸಂಸದರು ಬಂದರೆ ಪಕ್ಷಾಂತರ ಆ ಕಾಯ್ದೆ ಏನಿದೆ ಅದರಿಂದೆಲ್ಲ ಪಾರಾಗ್ತಾರೆ. ಹೀಗಾಗಿ ಅವರು 7 ಜನ ಬರಬಹುದು ಅಂತ ಇಂಡಿಯಾ ಮೈತ್ರಿಕೂಟದ ಸಂಖ್ಯಾಬಲ ಆ ಮುಖಾಂತರ 190ರಿಂದ 183ಕ್ಕೆ ಇಳಿಯುವಂತಹ ಆತಂಕ ಸದ್ಯಕ್ಕೆ ಎದುರಾಗಿದೆ. ಆದರೆ ನಿಮಗೆ ಈ ಮಹಾರಾಷ್ಟ್ರದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಅನೇಕ ಬಾರಿ ನೋಡಿದ್ದೀವಿ ನಾವು. ಏಕನಾಥ್ ಶಿಂದೆ ವರ್ಸಸ್ ಉದ್ಧವ್ ಠಾಕ್ರೆ ನಡುವೆ ಆಗಿತ್ತು. ಇದೀಗ ಏಕನಾಥ್ ಶಿಂದೆ ಬಣಕ್ಕೆ ಅವರು ಹೋಗ್ತಾ ಇದ್ದಾರೆ. ನಾಯಕತ್ವದ ಅಸಮಾಧಾನ ಇತ್ಯಾದಿ ಕಾರಣ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಏನೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.